ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಜೀವನ ಭಾರವನ್ನು ಹೊರಲು ಸಹಾಯ ಮಾಡಲು ದೇವರ ಪ್ರೀತಿಗಾಗಿ ಕೃತಜ್ಞರಾಗಿರು. ನೀವು ಅನೇಕ ವರ್ಷಗಳಿಂದ ಕ್ರಿಸ್ತನಲ್ಲಿ ವಿಶ್ವಾಸಿಗಳಾಗಿದ್ದರೆ ಕ್ರಿಶ್ಚಿಯನ್ ಜೀವನವು ಅಷ್ಟು ಸುಲಭವಲ್ಲ ಎಂದು ನೀವು ನಿಜವಾಗಿಯೂ ಅರ್ಥಕೊಂಡಿದ್ದೀರಿ. ಹೌದು, ಕ್ರಿಶ್ಚಿಯನ್ ಜೀವನವು ನಾವು ಯೋಜಿಸುವುದಕ್ಕಿಂತ ಕಷ್ಟವಾಗಿದೆ. ಏಕೆಂದರೆ ನಾವು ವಿಧೇಯತೆಯ ಶಿಲುಬೆಯನ್ನು ಕೊಯ್ಯಬೇಕು. ಆಗ ಮಾತ್ರ ನಾವು ನಂಬಿರುವುದನ್ನು ದೇವರಿಂದ ಸಿಗುವುದು. ಇದು ನಮಗೆ ಅಷ್ಟು ಸುಲಭವಲ್ಲ, ಆದರೆ ಇದು ಉತ್ತಮ ಮತ್ತು ಅದ್ಭುತವಾಗಿದೆ. ನಾವು ಯೇಸುವನ್ನು ಸ್ವೀಕರಿಸಿದಾಗ ನಾವು ದೇವರೊಂದಿಗೆ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದ್ದೇವೆ. ಆಧ್ಯಾತ್ಮಿಕ ಪಕ್ವತೆ ಕಡೆಗೆ ಪ್ರಯಾಣ. ಕೊಲೋಸ್ಯದವರಿಗೆ 2:6-7. ಇದಲ್ಲದೆ ಪರಲೋಕದಲ್ಲಿ ಇರುವ ನಮ್ಮ ತಂದೆಯು ಪರಿಪೂರ್ಣರಾಗಿರುವಂತೆ ನಾವು ಕೂಡ ಪರಿಪೂರ್ಣರಾಗಬೇಕು ಅಂತ ನಮಗೆ ಆಜ್ಞೆಯಾಗಿದೆ. ಮತ್ತಾಯ 5:42. ನಾವು ತೊಂದರೆಗಳು ಮತ್ತು ಸವಾಲುಗಳನ್ನು ಎದುರಿಸಬಹುದು. ನಾವು ಇದರಲ್ಲಿ ನಂಬಿಕೆಯನ್ನು ಹೊಂದಿರಬೇಕು. ಯೇಸುಕ್ರಿಸ್ತನನ್ನು ಅನುಸರಿಸುವುದು ನಮಗೆ ಜೀವನವನ್ನು ಹೊಂದುವ ಏಕೈಕ ಮಾರ್ಗವಾಗಿದೆ. ನಮಗಾಗಿ ಮಾತ್ರವಲ್ಲದೆ ಇಡೀ ಲೋಕದಲ್ಲಿ ಇರುವ ಮಾನವ ಕುಲಕ್ಕೆ. ಯೇಸುಕ್ರಿಸ್ತನು ಹೇಳಿದ್ರು ಯೋಹಾನ 14:6 ನಾನು ಮಾರ್ಗವೂ ಸತ್ಯವೂ ಜೀವವೂ ಆಗಿದೆ. ನಮಗೆ ಜೀವ ಯೇಸುಕ್ರಿಸ್ತನಿಂದ ಮಾತ್ರ ಸಿಗುತ್ತದೆ. ಅದು ವಿಶ್ವಾಸಿಗಳಾಗಿ ನಿಮಗೆ ನಂಬಿಕೆ ಇರಬೇಕು ಮತ್ತು ಅದೇ ಥರ ನೀವು ವರ್ತಿಸಬೇಕು. ಮತ್ತೆ ಅವರಿಂದ ನಮಗೆ ಮಾರ್ಗ, ಸತ್ಯ ಮತ್ತು ಜೀವವು ಸಿಗುತ್ತದೆ. ಯೇಸುವನ್ನು ಅನುಸರಿಸುವುದು ಕಷ್ಟ ಮತ್ತು ಸ್ವರ್ಗ. ಆದರೆ ಶಾಂತಿ ಮತ್ತು ನೋವು ಎರಡೂ ಇದೆ. ಬರೀ ಶಾಂತಿಯಿಂದ ಹೋಗಕ್ಕಾಗತ್ತಿಲ್ಲ, ನೋವು ಬರ್ತದೆ. ಬರೀ ಕಷ್ಟದಿಂದ ನಮಗೆ ಹೋಗಕ್ಕಾಗಲ್ಲ. ಸ್ವರ್ಗ ಥರ ಜೀವನಾನೂ ನಮಗೆ ಸಿಗುತ್ತದೆ ಈ ಲೋಕದಲ್ಲಿ ಇರುವಾಗ. ಆದರೆ ಪ್ರತಿಯೊಂದು ಸಮಸ್ಯೆಯಲ್ಲೂ ನಾವು ದೇವರನ್ನು ಪ್ರಶ್ನಿಸಬಹುದು ಮತ್ತು ಅನುಮಾನಿಸಬಹುದು. ದೇವರು ನಮಗೆ ಹೇಗೆ ಒದಗಿಸುತ್ತಾನೆ ಎಂಬುದರ ಬಗ್ಗೆ ನಾವು ಆಯಾಸಗೊಂಡಿರಬಹುದು. ನಾವು ಸಂತೋಷವಾಗಿರುವುದಿಲ್ಲ. ಯಾವತ್ತೂ ನಾವು ಸಂತೋಷವಾಗಿರುವುದಿಲ್ಲ. ಏಕೆಂದರೆ ನಾವು ಹೆಚ್ಚು ಬಯಸುತ್ತೇವೆ ಅಲ್ಲವೇ? ದೇವರೆಷ್ಟು ಕೊಟ್ಟಿದ್ರೂ ನಾವು ಆ ಕೊಟ್ಟಿರುವುದನ್ನು ನಾವು ನೋಡುವುದಿಲ್ಲ. ಅದೆಲ್ಲ ನಮ್ಮಲ್ಲಿ ಇದೆ. ಮತ್ತೆ ನಮಗೆ ಏನು ಕೊಟ್ಟಿಲ್ಲ ಅದೇ ನಾವು ನೋಡಿ ನಾವು ದುಃಖದಲ್ಲೇ ಇರುತ್ತೇವೆ. ದೇವರು ನಮಗೆ ಸಾಕಷ್ಟು ವೇಗವಾಗಿ ಚಲಾಯಿಸುತ್ತಿಲ್ಲ ಎಂದು ನಾವು ಭಾವಿಸಬಹುದು. ದೇವರ ಮೇಲೆ ಮತ್ತು ನಿಮ್ಮ ಪಾಸ್ಟರ್ ಮೇಲೆ ನೀವು ಕೋಪಗೊಳ್ಳುತ್ತೀರಿ ಮತ್ತು ನೀವು ಅವರಿಗಿಂತ ಚೆನ್ನಾಗಿ ತಿಳಿದಿದ್ದೀರಿ ಎಂದು ಭಾವಿಸುತ್ತೀರಿ ಮತ್ತು ಬಂಡಾಯ ಬಿದ್ದೀರಿ. ನೀವು ಭಯ ಮತ್ತು ದೂರಿನಿಂದ ನೀವು ತುಂಬಿರುವಿರಿ. ಇದೇ ನಿಮ್ಮ ಕ್ರಿಶ್ಚಿಯನ್ ಜೀವನ ಆಗಿರಬಹುದು. ಇಸ್ರಾಯೇಲ್ಯರು ಇದೇ ಕೆಲಸ ಮಾಡಿದಾಗ ದೇವರು ಹೇಳಿದರು, ನಿಮಗಾಗಿ ಎಲ್ಲವೂ ಮಾಡಿದ ನಂತರವೂ ನೀವು ಇನ್ನೂ ನನ್ನನ್ನು ನಂಬುವುದಿಲ್ಲ ಎಂದು ಹೇಳಿ ದೇವರು ಅವರನ್ನು ಶಿಕ್ಷಿಸಿದನು ಮತ್ತು ಅರಣ್ಯದಲ್ಲಿ ಸಾಯುವಿರಿ ಎಂದು ಹೇಳಿದನು. ಅರಣ್ಯಕಾಂಡ 14:22-23 ಮತ್ತು ಇಬ್ರಿಯರಿಗೆ 3:17, ಕೀರ್ತನೆಗಳು 106:26. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮಗೆ ಅನುಮತಿಸುವ ಸಮಸ್ಯೆಗಳು ಅದು ನೋಡಿ ನಾವು ಭಯಭೀತರಾಗಬಾರದು, ಆತಂಕದಲ್ಲೇ ಇರಬಾರದು, ದುಃಖದಲ್ಲೇ ಇರಬಾರದು. ಆವಾಗ ನಮ್ಮ ನಂಬಿಕೆ ಹೊಟ್ಟೋಗಬಾರದು. ನಮಗೆ ಸಮಸ್ಯೆ ಇರುವಾಗ ನಂಬಿಕೆ ನಮ್ಮಿಂದ ಎಂದಿಗೂ ಹೊಟ್ಟೋಗಬಾರದು. ಇನ್ನೂ ನಮಗೆ ನಂಬಿಕೆ ಇರಬೇಕು. ಹೌದು, ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ. ನಮಗೆ ಆ ನಂಬಿಕೆ ಇಲ್ಲ. ಅದಕ್ಕೆ ನಾವು ಭಯಭೀತರಾಗುತ್ತೇವೆ, ಆತಂಕದಲ್ಲಿ ಇರುತ್ತೇವೆ ಮತ್ತು ಗೊಣಗಾಡುತ್ತೇವೆ ಅಲ್ಲವೇ? ನಾವು ಅದು ಅರ್ಥ ಮಾಡ್ಕೋಬೇಕು. ನಾವು ಹಂಗೇ ಜೀವನ ಮುಂದುವರಿಸಿದರೆ, ಈ ವಾಕ್ಯಗಳು ಓದಿದರೆ ನಿಮಗೆ ಅರ್ಥವಾಗುತ್ತದೆ. ನಮ್ಮ ಅರಣ್ಯ, ನಮ್ಮ ವಿಲ್ಡರ್ನೆಸ್ ಇನ್ನೂ ದೊಡ್ಡದಾಗುತ್ತದೆ. ವಿಲ್ಡರ್ನೆಸ್ ಅಂದರೆ ನಮ್ಮ ಕಷ್ಟಗಳಲ್ಲೇ ನಾವು ಹೋಗಬೇಕಾಗುತ್ತದೆ. ಆದರೆ ಕಳೆದ ವಾರ ನಾವು ಕಲಿತಿರುವ ಪ್ರಕಾರ ನಾವು ಚಿಕ್ಕ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞರಾಗಿದ್ದಾರೆ. ಎಷ್ಟೊಂದು ನಮಗೆ ಕೊಟ್ಟಿದ್ದಾರೆ ದೇವರು. ನಾವು ತಿಳ್ಕೊಳ್ಳುತ್ತೇವೆ, ನಮಗೇನಾದರೂ ಕೆಟ್ಟದಾಗಿದರೆ ದೇವರು ಕೊಡ್ತಾ ಇಲ್ಲ ಅಂತ ಹೇಳಿ ನಾವು ಗೊಣಗಾಡುತ್ತೇವೆ. ಆದರೆ ನಮಗೇನಾದರೂ ಸಿಗಿದರೆ ಅದು ದೇವರೇ ಧನ್ಯವಾದ ಅಂತ ನಾವು ಹೇಳುವುದಿಲ್ಲ. ಅದು ದೇವರು ಕೊಟ್ಟಿದ್ದಾರೆ ಎಂದು ನಮಗೆ ನಂಬಿಕೆ ಬರುವುದಿಲ್ಲ ಅಲ್ಲವೇ? ಅದಕ್ಕೆ ನಾವು ಗೊಣಗಾಡುವುದು. ಇಂದು ವಿಶ್ವಾಸಿಗಳು ಕೇಳುವ ಪ್ರಶ್ನೆಗಳು ನಿಮಗೆ ತಿಳಿದಿದೆ.
ದೇವರು ನನ್ನನ್ನು ರಕ್ಷಿಸಿದ್ದಾರೆ, ನಾನು ಕಷ್ಟ ಸಮಯವನ್ನು ಯಾಕೆ ಎದುರಿಸಬೇಕು, ಇಷ್ಟೊಂದು ಕಷ್ಟ ನಾನು ಯಾಕೆ ಎದುರಿಸಬೇಕು, ನಾನು ಇಷ್ಟೊಂದು ಪ್ರಾರ್ಥಿಸುತ್ತಾ ಇದ್ದೀನಿ, ಯಾಕೆ ನನಗೂ ದೇವರು ಉತ್ತರವನ್ನು ಕೊಡುತ್ತಾ ಇಲ್ಲ. ಧರ್ಮೋಪದೇಶ ಕಾಂಡ 8:2 ಓದಿದರೆ ಇದಕ್ಕೆ ನಿಮಗೆ ಉತ್ತರವನ್ನು ಸಿಗುತ್ತದೆ. ಇದೇ ದೇವರು ಇಸ್ರಾಯೇಲ್ಯರಿಗೂ ಕೊಟ್ಟಿರುವುದು. ನೀನು ತಗ್ಗಿಸಿಕೊಳ್ಳುವ ನಿಮಿತ್ತವು ಹೃದಯದಲ್ಲಿ ಇರುವುದನ್ನು, ಅಂದರೆ ನೀನು ಆತನ ಆಜ್ಞೆಗಳನ್ನು ಕಾಪಾಡುವಿಯೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೂ ನಿನ್ನ ದೇವರಾದ ಕರ್ತನು ನಿನ್ನನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ ಮಾರ್ಗವೆಲ್ಲ ಜ್ಞಾಪಕ ಮಾಡಿಕೊಳ್ಳಬೇಕು. ಎದಕ್ಕೆ ನಾವು ಕಷ್ಟದಲ್ಲಿ ಹೋಗುತ್ತೇವೆ? ನಾವು ಕಷ್ಟದಲ್ಲಿ ಇದ್ದರೂ ನಮಗೆ ಬೇಕಾಗಿರುವುದು ಮಿನಿಮಮ್ ನಮಗೆ ಸಿಗುತ್ತದೆ, ಆದರೆ ನಮಗೆ ಬೇಕಾಗಿರುವುದು ನಮಗೆ ಸಿಗುವುದಿಲ್ಲ ನಮ್ಮ ಟೈಮಲ್ಲಿ. ಅದು ನಮ್ಮ ಅರಣ್ಯ ಎಂದು ನಾವು ಅರ್ಥ ಮಾಡಿಕೋಬೇಕು. ವಿಲ್ಡರ್ನೆಸ್ಸು ನಮ್ಮನ್ನು ತಗ್ಗಿಸುವುದಕ್ಕೆ, ನಮ್ಮನ್ನು ವಿನಮ್ರಗೊಳಿಸುವುದಕ್ಕೆ. ಗಾಡ್ ವಾಂಟ್ಸ್ ಅಸ್ ಟು ಹಂಬಲ್ ಡೌನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ನಾನು ದೇವರ ದಾರಿಯಲ್ಲಿ ನಡೆಯುತ್ತಾ ಇದ್ದೀನಾ ಅಥವಾ ದೇವರ ವಿರುದ್ಧವಾಗಿ ನಡೆಯುತ್ತಾ ಇದ್ದೀನಾ? ನಾವು ಸ್ವಲ್ಪ ಚೆಕ್ ಮಾಡಬೇಕು. ಬರೀ ನಾವು ಗೊಣಗಾಡಬಾರದು. ದೇವರು ನಮಗೆ ಡಿಸರ್ವ್ ಆಗಿರೋದು, ಅರ್ಹವಾಗಿರುವುದು ನಮಗೆ ತಡೆ ಮಾಡುವುದಿಲ್ಲ. ನಾವು ಅದು ಅರ್ಥ ಮಾಡ್ಕೋಬೇಕು. ನಾವು ಅರ್ಹವಾಗಿರುವುದಕ್ಕಿಂತ ಜಾಸ್ತಿನೇ ದೇವರು ನಮಗೂ ಕೊಡ್ತಾ ಇರುವುದು, ಅದು ನಾವು ಮರೆಯಬಾರದು. ಭೌತಿಕ ಆಹಾರದಿಂದ ನಾವು ಹೇಗೆ ಶಕ್ತಿಯನ್ನು ಪಡೆಯುತ್ತೇವೆ, ಅದೇ ರೀತಿಯಲ್ಲಿ ನಾವು ಈ ಜೀವನವನ್ನು ಬದುಕಲು ದೇವರ ಮಾತಿನಿಂದ ಶಕ್ತಿಯನ್ನು ಪಡೆಯಬೇಕೆಂದು ನಾವು ತಿಳಿದುಕೊಳ್ಳಬೇಕು. ನಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಮಾತ್ರ ನಮ್ಮ ಜೀವನ ಬದಲಾಗುತ್ತದೆ. ಹೌದು, ನಾವು ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗಬೇಕು ಮತ್ತು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಬುದ್ಧರಾಗಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಯಶಸ್ಸು ಹೊಂದುತ್ತೇವೆ. ನಾವು ಆಹಾರ ತಿನ್ನಲಿಲ್ಲ ಅಂದರೆ ನಾವು ದಣಿದಿರುತ್ತೇವೆ ಅಲ್ಲವೇ? ಆಹಾರ 1 ದಿನ ಬಿಟ್ಟು 2 ದಿನ ಬಿಟ್ಟು ಹಂಗೆ ನಾವು ಹೋಗಿದರೆ ನಮಗೇ ಗೊತ್ತು. ಅದಕ್ಕೆ ಟೈಮ್ ಟು ಟೈಮ್ ನಾವು ಊಟವನ್ನು ತಿನ್ನುತ್ತೇವೆ. ಊಟವನ್ನು ತಿನ್ನಲಿಲ್ಲದಿದ್ದರೆ ಮತ್ತು ನೀರನ್ನು ಕುಡಿಯೋದಿಲ್ಲದಿದ್ದರೆ ನಮಗೆಷ್ಟು ಅದು ನಮ್ಮ ಬಾಡಿಯಲ್ಲಿ ಎಫೆಕ್ಟ್ ಆಗುತ್ತದೆ. ಅದೇ ಥರ ದೇವರ ಮಕ್ಕಳೇ, ದೇವರ ವಾಕ್ಯಗಳು, ದೇವರ ಆಜ್ಞೆಗಳು ನಾವು ಪಾಲಿಸುವುದಿಲ್ಲದಿದ್ದರೆ ನಮ್ಮ ಆತ್ಮಕ್ಕೆ ಶಕ್ತಿನೇ ಸಿಗುವುದಿಲ್ಲ. ನಮ್ಮ ಆತ್ಮಕ್ಕೆ ಶಕ್ತಿ ಇಲ್ಲದಿದ್ದರೆ ನಮಗೆ ಸಂತೋಷ ಇಲ್ಲ, ಸಮಾಧಾನವಿಲ್ಲ, ಜೀವನ ಮಾಡಬೇಕು ಅಂತ ನಮಗೆ ಅನಿಸುವುದಿಲ್ಲ. ಎಲ್ಲ ಹೋಯ್ತು, ಒಂದರ ಮೆಕ್ಯಾನಿಕಲಿ ನಾವು ಜೀವನ ಮಾಡುತ್ತೇವೆ. ಆವಾಗ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಆತ್ಮಕ್ಕೆ ಬೇಕಾಗಿರುವ ಆಹಾರವನ್ನು ನಮಗೆ ಸಿಗ್ತಾ ಇಲ್ಲ ಅಂತ. ಸೊ ನಮಗೆಲ್ಲರಿಗೂ ಇಂಥ ಹೊರೆಗಳು, ಕಷ್ಟಗಳು ಇದೆ. ಯೇಸುದೇವರು ಏನು ಹೇಳಿದರು? ನನ್ನ ಹತ್ರ ಬನ್ನಿರಿ, ನೀವೆಲ್ಲರೂ ನಿಮ್ಮ ಕಷ್ಟಗಳು ಹೊತ್ತುಕೊಂಡು ನೀವು ಜೀವನ ಮಾಡ್ತಾ ಇದ್ದೀರಲ್ಲ, ನನ್ನ ಹತ್ರ ಬನ್ನಿರಿ, ನಾನು ಬಿಡುಗಡೆ ಕೊಡ್ತೀನಿ ಅಂತ, ಅಲ್ಲವೇ? ಮತ್ತಾಯ 11:28-30 ವಾಕ್ಯ ನೀವು ಓದಿದ್ರೆ ಅದರಲ್ಲಿ ಬರೆದಿದೆ. ಎಲ್ಲರೂ, ಈ ಲೋಕದಲ್ಲಿ ಇರುವ ಎಲ್ಲರೂ ಅವರ ಹೊರೆಯನ್ನು ಹೊತ್ತುಕೊಂಡು ಜೀವನ ಮಾಡುತ್ತಾರೆ. ಯೇಸುದೇವರೆಲ್ಲರನ್ನೂ ಕರೀತಾ ಇದ್ದಾರೆ, ನನ್ನ ಹತ್ರ ಬನ್ನಿ. ನನ್ನ ಹತ್ರ ಬಂದು ಮತ್ತು ನಿಮ್ಮ ಹೊರೆಯನ್ನು ನಿಮ್ಮ ತಲೆ ಮೇಲೆ ಇಟ್ಕೋಬಾರದು. ಹೇಗೆ ಅದು ಯೇಸುದೇವರು ನಮಗೆ ಸಹಾಯ ಮಾಡಿಕೊಡುವುದು ಅಂತ ನಾವು ಇವತ್ತಿನ ಕ್ಲಾಸಿನಿಂದ ನಾವು ಕಲಿಯುವುದು. ಈ ಹೊರೆಯನ್ನು, ನಮ್ಮ ಜೀವನದ ಹೊರೆಯನ್ನು, ನಾವು ನಮ್ಮದೇ ಆದ ಹೊರೆಯನ್ನು ಹೊತ್ತಿರುವಾಗ ಪರಸ್ಪರ ಹೊರಬೇಕು. ಇದು ದೇವರ ತತ್ವ. ನಮಗೆ ಕಷ್ಟಗಳಿದೆ, ನಮ್ಮ ಕಷ್ಟಗಳ ಜೊತೆಗೆ ಇನ್ನೊಬ್ಬರ ಕಷ್ಟಗಳನ್ನು ನಾವು ಹೊತ್ತಬೇಕು. ಗಲಾತ್ಯದವರಿಗೆ 6:2-5. ನಮ್ಮ ಹೊರೆಗಳನ್ನು ಹೊರಲು ನಮಗೆ ದೇವರು ಹೇಗೆ ಸಹಾಯ ಮಾಡುತ್ತಾನೆ? ನೀವು ಬರೀ ಪ್ರಾರ್ಥಿಸೋದ್ರಿಂದ ನಮಗೆ ಶಕ್ತಿ ಸಿಗೋದಿಲ್ಲ, ಅಲ್ಲಾಂದ್ರೆ ಹಂಗೆ ನಮಗೆ ಸೊಲ್ಯೂಷನ್ ಸಿಗೋದಿಲ್ಲ. ಇನ್ನೊಬ್ಬರ ಹೊರೆಯನ್ನು ನಾವು ಹೊತ್ತಬೇಕು. ನೀವು ಜಸ್ಟ್ ಇಮ್ಯಾಜಿನ್, ನಾವು ತುಂಬಾ ಭಾರ ಹೊತ್ತಿಕೊಂಡು ಜೀವನ ಮಾಡ್ತಾ ಇದ್ದೇವೆ. ನಮಗೆಲ್ಲರಿಗೂ ತುಂಬಾ ಭಾರ ಇದೆ. ಯೇಸುದೇವರು ಏನು ಹೇಳ್ತಾರೆ? ಇನ್ನೊಬ್ಬರನ್ನು ನೋಡ್ರಿ, ಅವರಿಗೂ ತುಂಬಾ ಭಾರ ಇದೆ, ಅವರಿಗೂ ಸ್ವಲ್ಪ ಹೆಲ್ಪ್ ಮಾಡಿ. ಅವರಿಗೆ ಹೆಲ್ಪ್ ಮಾಡುವಾಗ ನಮಗೆ ಹೆಲ್ಪ್ ಸಿಗುತ್ತದೆ. ಇದೇ ದೇವರ ತತ್ವ. ನೀವು ಸ್ವಾರ್ಥರಾಗಿ, ಎಲ್ಲಾಂದರೆ ಇದು ನಂಬಿಲಿಲ್ಲದೆ ನೀವು ಜೀವನ ಮಾಡಿದರೆ ನಿಮ್ಮ ಕ್ರಿಶ್ಚಿಯನ್ ಜೀವನ ತುಂಬಾ ಕಷ್ಟಕರವಾಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಗಲಾತ್ಯದವರಿಗೆ 6:2 ಹೇಳುವ ಪ್ರಕಾರ ನಾವು ಪರಸ್ಪರ ಹೊರೆಯನ್ನು ಹೇಗೆ ಹೊತ್ತುತ್ತೇವೆ, ಇದರ ಅರ್ಥವೇನು? ಇದು ಹೆಚ್ಚುವರಿ ಭಾರದ ಹೊರೆಗಳು ಮತ್ತು ಸ್ವಾರ್ಥ ತಾಳಿಕೊಳ್ಳುವುದು, ಕಷ್ಟಕರವಾದ ಸಂದರ್ಭಗಳು, ವಿಶೇಷವಾಗಿ ಪಾಪ ಮತ್ತು ಪ್ರಲೋಭನೆಗಳ ವಿರುದ್ಧ ನಮ್ಮ ಯುದ್ಧ. ಇದಕ್ಕಾಗಿ
ನಾವು ಪರಸ್ಪರ ಸಹಾಯ ಪಡೆಯಬೇಕು. ಅದೇ ಕ್ರಿಶ್ಚಿಯನ್ ಜೀವನ. ನಮ್ಮ ಕಷ್ಟಗಳಿಗಾಗಿ ನಾವು ಪರಸ್ಪರ ಸಹಾಯ ಪಡೆಯಬೇಕು. ಹಣದ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು, ನಮ್ಮ ಆತ್ಮೀಯ ಕಷ್ಟದ ಅದಕ್ಕೋಸ್ಕರ ನಮ್ಮ ಪಾಪದ ಹೊರೆಯನ್ನು ಜಯಿಸಲು ನಮಗೆ ಇತರರ ಸಹಾಯ ಬೇಕು. ಜೀವನವು ಎಲ್ಲರಿಗೂ ಕಷ್ಟಕರವಾಗಿದೆ. ದೇವರ ಮಕ್ಕಳಾದ ನಾವು ಈ ಜೀವನವನ್ನು ಶಾಂತಿಯುತವಾಗಿ ಮತ್ತು ವಿಜಯದಿಂದ ಬದುಕಲು ದೇವರ ಸಹಾಯ ದೇವರ ಕುಟುಂಬದಿಂದ ಪಡೆಯುತ್ತೇವೆ. ಅದಕ್ಕಾಗಿ ನಾವು ಗಲಾತ್ಯದವರಿಗೆ 6:2 ಹೇಳುವ ಪ್ರಕಾರ ಇನ್ನೊಬ್ಬರ ಹೊರೆಯನ್ನು ನಾವು ಹೊತ್ತಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಾವು ದೇವರ ರಾಜ್ಯದಲ್ಲಿ ಬಂದರೆ ತತ್ವಗಳೆಲ್ಲ ಡಿಫ್ರೆಂಟ್. ಅದಕ್ಕೆ ಮನುಷ್ಯರೇನು ತಿಳ್ಕೊಳ್ಳುತ್ತಾರೆ, ಏನಿದು ಮೂರ್ಖತನ, ದೇವರು ಹೇಳೋದಲ್ಲ ಮೂರ್ಖತನ ಅಂತ ಅಲ್ಲವೇ. ಜೀವನದ ಭಾರವನ್ನು ಹೊರಲು ನಾವು ಪರಸ್ಪರ ಶಕ್ತಿಯನ್ನು ಪಡೆಯಬೇಕು. ನಾವು ಪರಸ್ಪರ ನಿರ್ಮಿಸಲು, ಕ್ರಿಸ್ತನಲ್ಲಿ ಬೆಳೆಯಲು ಪರಸ್ಪರ ಸಹಾಯ ಮಾಡಬೇಕು. 1 ಥೆಸಲೋನಿಯದವರಿಗೆ 5:11. ಈ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಕ್ರಿಸ್ತನ ಶಿಷ್ಯರಾದ ನಾವು ಈ ವಾಕ್ಯ ನಮಗೆ ದೇವರು ಕೊಟ್ಟಿದ್ದಾರೆ. ಗಲಾತ್ಯದವರಿಗೆ 5:15 ಇದರಲ್ಲಿ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಒಬ್ಬರನ್ನೊಬ್ಬರು ಕಚ್ಚಿ ನುಂಗುವವರಾದರೆ ಒಬ್ಬರನ್ನೊಬ್ಬರು ನಾಶವಾದಿರಿ ಅಂತ. ಮತ್ತು ಗಲಾತ್ಯದವರಿಗೆ 5:26 ನಮಗೆ ಸಲಹೆ ನೀಡಿದೆ. ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೇ ಇರೋಣ. ಇದೆಲ್ಲ ನಮ್ಮ ಹಳೆಯ ಜೀವನ. ಹಳೆಯ ಜೀವನದಲ್ಲಿ ನಾವು ಹೆಂಗೆ ಜೀವನ ಮಾಡಿ ಬಂದಿರುವುದು ಅಲ್ಲವೇ. ನಿನ್ನನ್ನೇ ನಂಬಿ ಬಂದೇವೆ ಅಂತ ನಾವು ಹಾಡುತ್ತೇವೆ. ದೇವರನ್ನು ನಾವು ನಂಬಿ ಬಂದರೆ ದೇವರ ಹೇಳುವ ತರ ನಾವು ಜೀವನ ಮಾಡಕ್ಕೆ ರೆಡಿ ಇರಬೇಕು. ಅದು ನಮ್ಮ ಬುದ್ಧಿಗೆ ಮೂರ್ಖತನ ಅಂತ ನಾವು ತಿಳ್ಕೋಬಹುದು. ನಮಗೊಂದು ಬುದ್ಧಿ ಇದೆ, ಅದೇ ತರ ನಾವು ಯೋಚಿಸುತ್ತೇವೆ, ಅದೇ ತರ ನಮಗೆ ವರ್ತಿಸಬೇಕು. ನಾವೇನು ಬರೀ ಪ್ರಾರ್ಥನೆ ಮಾಡಿದರೆ ಸಾಕು, ಯಾರ ಜೊತೆನೂ ಏನು ಕನೆಕ್ಷನ್ ಏನು ಬೇಡ, ಪ್ರಾರ್ಥನೆ ಮಾಡಿದರೆ ಸಾಕು. ಅದೇ ಈ ಲೋಕದಲ್ಲಿ ಇರುವ ಜನಗಳೆಲ್ಲ ವಿಶ್ವಾಸ ಮಾಡಿ ದೇವಸ್ಥಾನದಲ್ಲಿ ಹೋಗಿ ಅವರು ಪ್ರಾರ್ಥನೆ ಮಾಡುವುದು, ಅಲ್ಲಾಂದ್ರೆ ಏನಾದರೂ ಕ್ರಿಯೆ ಮಾಡುವುದು. ಆದರೆ ದೇವರ ಕಡೆ ಬಂದರೆ ಅದೆಲ್ಲ ಡಿಫ್ರೆಂಟ್ ಆಗಿರುತ್ತದೆ. ಅರ್ಥ ಮಾಡಿಕೊಳ್ಳಿ. ಯೇಸು ಕ್ರಿಸ್ತನಲ್ಲಿ ನಾವು ವಿಶ್ವಾಸಿಗಳಾಗಿ ಬಂದರೆ ವಿಶ್ವಾಸಿಗಳ ಮೂಲಕ ನಾವು ಆಶೀರ್ವದಿಸುತ್ತೇವೆ ಅಥವಾ ನಾಶವಾಗುತ್ತೇವೆ. ಅರ್ಥ ಮಾಡಿಕೊಳ್ಳಿ. ವಿ ವಿಲ್ ಬಿ ಬ್ಲೆಸ್ಡ್ ಬೈ ವಿಶ್ವಾಸಿಗಳು, ಬಿಲೀವರ್ಸ್, ಆರ್ ವಿ ವಿಲ್ ಬಿ ಡಿಸ್ಟ್ರಾಯ್ಡ್ ಬೈ ವಿಶ್ವಾಸಿಗಳು. ಅರ್ಥ ಮಾಡಿಕೊಳ್ಳಿ. ಅದಕ್ಕಾಗಿಯೇ ರೋಮಪುರದವರಿಗೆ 12:16 ನಮಗೆ ಆಜ್ಞೆ ಕೊಟ್ಟಿದೆ, ವಿನಮ್ರರೊಂದಿಗೆ ಸಹಭಾಗಿತ್ವ ನಮಗೆ ಬಹಳ ಮುಖ್ಯ ಅಂತ. ಚರ್ಚಲ್ಲಿ ಬರುವವರು ಎಲ್ಲರೂ ದೇವರ ದಾರಿಯಲ್ಲಿ ನಡೆಯೋದಕ್ಕೆ ಇಷ್ಟಪಡುವುದಿಲ್ಲ. ಯಾಕೆ ನೀವು ಇಷ್ಟಪಡುವುದಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ಒಬ್ಬರು ದೇವರ ದಾರಿಯಲ್ಲಿ ನಡೆಯೋದಕ್ಕೆ ಇಷ್ಟಪಡುವುದಿಲ್ಲದಿದ್ದರೆ ಅರ್ಥ ಮಾಡಿಕೋಬೇಕು, ಅವರು ಹಳೆಯ ಜೀವನ ಮುಂದುವರಿಸುತ್ತಾರೆ. ಹಂಗೆ ಇರಬಾರದು. ಹಂಗೆ ಅವರು ಮುಂದುವರಿಸಿದರೆ ಅವರ ಜೀವನ ಎಂದಿಗೂ ಬದಲಾಗುವುದಿಲ್ಲ. ಅವರಿಗೆ ಆಶೀರ್ವಾದ ದೇವರಿಂದ ಸಿಗುವುದಿಲ್ಲ, ಸಮಾಧಾನ ಸಿಗುವುದಿಲ್ಲ, ಆರೋಗ್ಯ ಸಿಗುವುದಿಲ್ಲ. ಅದು ಅಲ್ಲದೆ ತುಂಬಾ ಕಷ್ಟದಲ್ಲೇ ಅವರಿಗೆ ಜೀವನ ಮಾಡೋಕ್ಕಾಗುತ್ತೆ. ಇದೆಲ್ಲ ನಮಗೆ ತಿಳುವಳಿಕೆ ಇರಬಹುದು. ಆದರೆ ನಾವು ಪರಸ್ಪರ ಸಹಾನುಭೂತಿ ಮತ್ತು ಒಬ್ಬರಿಗೊಬ್ಬರು ನಾವು ತೋರಬೇಕು. ಕೊಲೋಸ್ಯದವರಿಗೆ 3:12-14. ಯಾಕೆಂದ್ರೆ ನಾವೆಲ್ಲರೂ ಜೀವನದ ಭಾರದಿಂದ ಹೋಗ್ತಾ ಇದ್ದೇವೆ. ನಾವು ಯಾಕೆ ಚರ್ಚೊಳಗೆ ಬಂದಿರೋದು? ಯೇಸುದೇವರು ಕರೆದಿದ್ದಾರೆ ಎದಕ್ಕೆ? ಈ ಭಾರ ಹೊತ್ತೋದಿಕ್ಕೆ ಅಲ್ಲವೇ? ಅಲ್ಲಾಂದ್ರೆ ಯಾರಾದರೂ ಬರ್ತಾರ? ನಿಮಗೆ ಈ ಲೋಕದಲ್ಲಿ ಭಾರ ಇಲ್ಲದಿದ್ದರೆ ಯಾರಾದರೂ ದೇವರ ಹತ್ರ ಬರ್ತಾರಾ? ಇಲ್ಲ. ಎಲ್ಲರಿಗೂ ಇದೆ. ಆದರೂ ತುಂಬಾ ಜನ ಹೆಮ್ಮೆ ಪಟ್ಟು ದೇವರ ಹತ್ರ ಬರುವುದೂ ಇಲ್ಲ. ಇದನ್ನು ನಾವು ನೆನಪಿಟ್ಟುಕೊಳ್ಳುವುದು ಮುಖ್ಯವಾಗಿದೆ. ದೇವರು ಹಲವಾರು ಕಾರಣಗಳಿಂದಾಗಿ ದುಃಖವನ್ನು ನಮಗೆ ಅನುಮತಿಸುತ್ತಾನೆ. ಅವನು ನಮ್ಮನ್ನು ಶುದ್ಧೀಕರಿಸಲು, ನಮ್ಮ ಕಠಿಣ ಹೃದಯವನ್ನು ಮುರಿಯಲು, ನಮ್ಮನ್ನು ತಗ್ಗಿಸಲು ಮತ್ತು ನಮ್ಮನ್ನು ಬಲಪಡಿಸಲು ದುಃಖ ಸಮಯವನ್ನು ಬಳಸುತ್ತಾನೆ. ನಾವು ದುಃಖದಲ್ಲಿ ಹೋಗುವಾಗ ಸ್ವಲ್ಪ ಕ್ರಿಯೆಗಳು ನಡೆಯಬೇಕು. ಅರ್ಥವಾಯ್ತೆ? ನಮಗೆ ತುಂಬಾ ಕಷ್ಟವಿರುವಾಗ ನಾನು ನಿಮಗೆ ಉದಾಹರಣೆ ಹೇಳ್ತೀನಿ. ಈ ಲೋಕದಲ್ಲಿ ಇರುವವರು ನೀವು ಹಾಗೆ ಮಾಡಿರಬಹುದು. ಯೇಸುದೇವರ ಹತ್ರ ಬರಕ್ ಮುಂಚೆ ತುಂಬಾ ದುಃಖದಲ್ಲಿ ಇದ್ರೆ ಒಂದು ಕ್ರಿಯೆ ಮಾಡುತ್ತೇವೆ. ಏನು ಕ್ರಿಯೆ? ಒಂದು ಹೋಮ, ಪೂಜಾ,
ಅಲ್ಲ ಅಂದರೆ ದೇವಸ್ಥಾನಕ್ಕೆ ಜಂಪ್ ಮಾಡುವುದು ಒಂದು ಕ್ರಿಯೆ. ಯಾಕೆ ಹಂಗೆಲ್ಲ ಮಾಡಿದರೆ ಹಾದು ಹೋಗುವ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತದೆ. ಇದೆಲ್ಲ ಒಂದು ನಂಬಿಕೆ ಅಲ್ಲವೇ? ಹೇಳಿ ದೇವರ ಮಕ್ಕಳೇ, ಏನಾದರೂ ಬಿಡುಗಡೆಗೋಸ್ಕರ ಸ್ವಲ್ಪ ದೇವರ ಮೇಲೆ ಏನೋ ಒಂದು ವಿಶ್ವಾಸವಿರುವವರು, ನಂಬಿಕೆ ಇರುವವರು ಇದೆಲ್ಲ ಮಾಡುತ್ತಾರೆ. ಅಲ್ಲ ನಾವು ಮಾಡುವುದು ದೇವರ ಹತ್ರ ಬಂದ ಮೇಲೆ ನಾವು ಇನ್ನೊಂದು ಕ್ರಿಯೆ ಮಾಡಬೇಕು. ನೀವೀಗ ತುಂಬ ಕಷ್ಟದಿಂದ ಹೋಗ್ತಾ ಇದ್ದರೆ ನೀವೊಂದು ಕ್ರಿಯೆ ಮಾಡಬೇಕು. ಏನದು? ನಿಮ್ಮ ಹೃದಯದೊಳಗೆ ನೋಡ್ರಿ, ಅಲ್ಲಿ ಕೆಲವುದು ನಡೆಯಬೇಕು. ಏನು ಆಗ್ತಾ ಇಲ್ಲದಿದ್ದರೆ ಅಲ್ಲಿಂದ ದೇವರು ಮುಂದೆ ಹೋಗುವುದಕ್ಕೆ ನೀವು ತಯಾರಾಗಿರಬೇಕು. ದೇವರು ಹೇಳುವ ಪ್ರಕಾರ ನೀವು ಮಾಡುತ್ತಾ ಇಲ್ಲ, ಅದಕ್ಕೆ ದೇವರು ತಡೆ ಮಾಡಿದ್ದಾರೆ. ಸೊ ಏನು ನೀವು ಪಾಲಿಸುತ್ತಾ ಇಲ್ಲ, ನೀವೆಲ್ಲಿ ನಿಮ್ಮ ಹೃದಯ ಅಲ್ಲಾಂದ್ರೆ ನಿಮ್ಮ ದಾರಿ ತಗ್ಗಿಸಬೇಕು. ನಿಮ್ಮ ಹೃದಯ ಎಲ್ಲಿ ಕಠಿಣಗೊಂಡಿದೆ ಕ್ರಿಯೆ ಮಾಡಬೇಕು. ನೋಡಿ, ನೀವು ಮೊದಲು ದೇವಸ್ಥಾನಗಳೆಲ್ಲ ಹೋಗಿ ಬಂದಿರಬಹುದು, ಅಲ್ಲಾಂದ್ರೆ ಪೂಜಾ ಪ್ರಮಾಣ ಅದೆಲ್ಲ ಮಾಡಿರಬಹುದು. ಏನೋ ಒಂದು ಕ್ರಿಯೆ ಮಾಡಿದರೆ ನನಗೆ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಅಂತ. ಅದಕ್ಕೆ ತುಂಬಾ ಕಷ್ಟ ಆದರೆ ನೋಡಿ, ಎಲ್ಲಾದ್ರೂ ಓಡಿ ಹೋಗ್ತಾರೆ. ವಿಶ್ವಾಸಿಗಳಾದರೆ, ಕ್ರಿಶ್ಚಿಯನ್ಸ್ ಆದರೆ ಇನ್ನೊಂದು ಚರ್ಚ್ಗೆ ಹೋಗ್ತಾರೆ. ಅಲ್ಲಾಂದ್ರೆ 7 ವೀಕು ಇಂಥದ್ದು ಮಾಡಿದರೆ ಎಲ್ಲ ಸರಿ ಹೋಗುತ್ತದೆ. 7 ವೀಕು 5 ಗಂಟೆಗೆ ಬಂದು ಕ್ಯಾಂಡಲ್ ಹಚ್ಚಿ ಹೋಗಿದರೆ ನಿಮ್ದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಹಂಗೆಲ್ಲ ವಿಶ್ವಾಸ ಇಲ್ವಾ? ನೀವೇ ನೋಡಿ, ಅದು ಕರೆಕ್ಟಾ? ನಮಗೆ ಬುದ್ಧಿ ಬೇಕು. ಹಂಗೆಲ್ಲ ಮಾಡಿದರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತದ? ಇಲ್ಲ. ಆದರೆ ಕ್ರಿಯೆ ಉಂಟಾಗಬೇಕು ನಮ್ಮ ಹೃದಯದಲ್ಲಿ. ನಮ್ಮ ಹೃದಯ ಚೇಂಜ್ ಆಗಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಮನುಷ್ಯನು ಕೇವಲ ರೊಟ್ಟಿಯನ್ನು ತಿಂದು ಬದುಕುವುದಿಲ್ಲ ಎಂದು ನಾವು ತಿಳಿಯಬೇಕು. ದೇವರು ಹಾಗೆ ಬಯಸುತ್ತಾನೆ. ಅಂದರೆ ಭೌತಿಕ ಆಹಾರವು ನಮಗೆ ಅತ್ಯಗತ್ಯ. ಅದು ನಮಗೆ ಶಕ್ತಿ ಮತ್ತು ಜೀವನವನ್ನು ನೀಡುತ್ತದೆ ಮತ್ತು ಅದಕ್ಕಾಗಿ ನಾವು ದುಡಿಯುತ್ತೇವೆ, ಅಲ್ಲವೇ? ದುಡಿಲಿಲ್ಲದಿದ್ದರೆ, ಕೆಲಸ ಮಾಡಲಿಲ್ಲದಿದ್ದರೆ ನಮಗೆ ಆಹಾರ ತಿನ್ನಕ್ಕಾಗಲ್ಲ. 3 ಹೊತ್ತು ಊಟ ಮಾಡಬೇಕಂದ್ರೆ ಹೋಗಿ ನಾವು ಕೆಲಸ ಮಾಡಬೇಕು. ದುಡ್ಡಿಲ್ಲದಿದ್ದರೆ ಯಾರಿಗೂ ಊಟ ಮಾಡೋಕ್ಕಾಗುವುದಿಲ್ಲ. ನಾವೆಲ್ಲ ದುಡಿಯುವುದು ಎದಕ್ಕೆ? ಹೊಟ್ಟೆಗೋಸ್ಕರ, ಆಹಾರಕ್ಕೋಸ್ಕರ, ಅಲ್ಲವೇ? ಎಲ್ಲರೂ ಹೇಳ್ತಾರೆ ಹೊಟ್ಟೆಗೋಸ್ಕರ ನಾನು ದುಡಿತಾ ಇದ್ದೀನಿ ಅಂತ. ನಮಗೆ ಗೊತ್ತು, ಹೊಟ್ಟೆಗೆ ನಾವು ಆಹಾರ ತಕ್ಕೊಂಡಿಲ್ಲದಿದ್ದರೆ ನಮಗೆ ಶಕ್ತಿ ಸಿಗೋದಿಲ್ಲ, ಜೀವನ ಮಾಡೋಕ್ಕಾಗೋದಿಲ್ಲ. ಅದೇ ತರ ನಿಮಗೆ ಆಧ್ಯಾತ್ಮಿಕವಾಗಿ ತಿಳುವಳಿಕೆ ಇರಬೇಕು. ದೇವರ ವಾಕ್ಯ, ನೀತಿ ನಾವು ಅನುಸರಿಸಬೇಕು. ಅದೇ ನಮ್ಮ ಆತ್ಮೀಯ ಊಟ. 3 ಹೊತ್ತು ಆಹಾರ ಮಾಡಲಿಲ್ಲ ಅಂದರೆ ನಿಮಗೆ ಗೊತ್ತಿದೆ ಈ ಲೋಕದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಅದೇ ತರ ಆತ್ಮೀಯ ಆಹಾರ ನಾವು ತಕ್ಕೊಂಡಿಲ್ಲದಿದ್ದರೆ ನಮಗೆ ಜೀವನ ಮಾಡೋಕ್ಕಾಗುವುದಿಲ್ಲ. ನಮ್ಮ ಜೀವನ ಕಷ್ಟ 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 ಆಗುತ್ತದೆ. ನೀವು ನೋಡಿ, ನೀವೆಷ್ಟೊಂದು ಆಹಾರ ತಕ್ಕೊಳ್ತೀರ. ದಿನವಿಡೀ ನಮಗೆ ಎಷ್ಟೊಂದು ಆಹಾರ ಬೇಕು. ಶಾಂತಿ, ಸಮಾಧಾನ, ಸೆಲ್ಫ್ ಕಂಟ್ರೋಲು, ಅದೆಲ್ಲ ನಮಗೆ ಬೇಕು. ಸೊ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಆಹಾರವನ್ನು ನಾವು ದೇವರ ನೀತಿ ಮತ್ತು ದೇವರ ಇಚ್ಛೆದ ಪ್ರಕಾರ ನಾವು ಜೀವನ ಮಾಡಬೇಕು. ನಮಗೆ ತುಂಬಾ ಮುಖ್ಯವಾಗಿದೆ. ಅದು ನಮಗೆ ಜೀವನ ಹೋರಾಟಗಳನ್ನು ಎದುರಿಸಲು ಶಕ್ತಿಯನ್ನು ನೀಡುತ್ತದೆ. ಅದಕ್ಕಾಗಿ ನಾವು ಕೆಲಸ ಮಾಡಬೇಕು. ಮತ್ತಾಯ 6, 19, 20 ದೇವರ ಮೇಲೆ ನಿರಂತರವಾಗಿ ಅದಕ್ಕೆ ಅವಲಂಬಿತರಾಗಿರಬೇಕು. ಅದಕ್ಕೆ ಸಮಯ ಕಳೆಯಬೇಕು. ವಿಶ್ವಾಸಿಗಳಿಗೆ ದೇವರ ಜೊತೆಗೆ ಇರುವುದಕ್ಕೆ ಸಮಯವಿಲ್ಲ, ಪ್ರಾರ್ಥಿಸುವುದಕ್ಕೆ ಸಮಯವಿಲ್ಲ, ಬೈಬಲ್ ಓದುವುದಕ್ಕೆ ಸಮಯವಿಲ್ಲ, ಮಿನಿಸ್ಟ್ರಿ ಮಾಡುವುದಕ್ಕೆ ಸಮಯವಿಲ್ಲ, ಆರಾಧನೆ ಮಾಡುವುದಕ್ಕೆ ಸಮಯವಿಲ್ಲ. ಆಫೀಸಲ್ಲಿ ಕೆಲಸ, ಬರೀ ಹೊಟ್ಟೆ ತುಂಬಿದರೆ ಸಾಕ ದೇವರ ಮಕ್ಕಳೇ? ಅಂಥವರನ್ನೇ ನೋಡಿ, ಒಂದು ಪ್ರಾಬ್ಲಮ್ ಬಂದರೆ ಅವರಿಗೆ ಹೆಂಗೆ ಎದುರಿಸಬೇಕು ಎಂದು ಗೊತ್ತಾಗೋದಿಲ್ಲ. ಅವರು ದಣದು ಇರ್ತಾರೆ. ಆತ್ಮೀಯವಾಗಿ ನಾವು ಶಕ್ತಿಯುತರಾಗುವುದಕ್ಕೇನೆ ಯೇಸು ದೇವರು ಕರೆದಿರುವುದು, ಆಹಾರ ಕೊಡುವುದಕ್ಕೆ ನಮ್ಮನ್ನು ಕರೆದಿರುವುದು. ನಾವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ಇದರನ್ನು ತೊಂದರೆಗಳಿಂದ ಹೊರತೆಗೆಯಲು ನಮ್ಮನ್ನು ಹೇಳಲಾಗುವುದಿಲ್ಲ. ಗಲಾತ್ಯದವರಿಗೆ 6:5 ಹೇಳುತ್ತದೆ, ಪ್ರತಿಯೊಬ್ಬನು ತನ್ನ ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ನಮಗೆಲ್ಲರಿಗೂ
ಹೊರೆ ಇದೆ, ನಮಗೆಲ್ಲರಿಗೂ ಭಾರ ಇದೆ. ಆದರೆ ನಾವು ಇನ್ನೊಬ್ಬರ ಭಾರ ಅವರಿಗೆ ಹೊತ್ತುಕೊಳ್ಳುವುದಕ್ಕೆ ನಾವು ಸಹಾಯ ಮಾಡಬೇಕು, ಅದೇ ನಾವು ಮಾಡಬೇಕಾಗಿರುವುದು. ಆದರೆ ಅವರ ಕಷ್ಟಗಳ ಮೂಲಕ ಹೋಗಲು ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ಕಷ್ಟಗಳನ್ನು ನ್ಯಾಯಯುತವಾಗಿ ಹಾದು ಹೋಗಲು ನಾವು ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡಬೇಕು. ನಾವು ಅದನ್ನು ಹೇಗೆ ಮಾಡುತ್ತೇವೆ? ಒಬ್ಬರಿಗೊಬ್ಬರಿಗೆ ಉತ್ತೇಜನ ನೀಡುವ ಮೂಲಕ ಮತ್ತು ಪ್ರಾರ್ಥಿಸುವ ಮೂಲಕ. ಇಬ್ರಿಯರಿಗೆ 10:24-25 ಮತ್ತು ಎಫೆಸದವರಿಗೆ 6:18 ನಾವು ಪರಸ್ಪರ ಬೆಂಬಲವಾಗಿರಬೇಕು, ಕಚ್ಚಿ ನುಂಗುವವರಾಗಿರಬಾರದು. ನಾವು ಒಬ್ಬರಿಗೊಬ್ಬರಿಗೆ ಬೆಂಬಲವಾಗಿರಬೇಕು. ವಿಶ್ವಾಸಿಗಳೇ ಅರ್ಥ ಮಾಡಿಕೊಳ್ಳಿ, ವಿಶ್ವಾಸಿಗಳೇ ಒಬ್ಬರಿಗೊಬ್ಬರು ಕಚ್ಚಿ ನುಗ್ಗುವವರಾಗಿದ್ದರೆ ಈ ಲೋಕದಲ್ಲಿ ಇರುವ ಮನುಷ್ಯರು ಏನು? ನಾವೆದಕ್ಕೆ ಒಟ್ಟಿಗೆ ದೇವರ ಹತ್ರ ಬಂದಿರುವುದು? ದೇವರ ಮಕ್ಕಳಾಗಿ ಒಟ್ಟಿಗೆ ಜೀವನ ಮಾಡಿ ಒಳ್ಳೆಯ ಜೀವನವನ್ನು ಮಾಡುವುದಕ್ಕೆ ಅಲ್ಲವೇ? ಒಬ್ಬರನ್ನೊಬ್ಬರು ನಾವು ಸಹಾಯ ಮಾಡಬೇಕು, ಸಹಾನುಭೂತಿ ತೋರಿಸಬೇಕು. ಅದಕ್ಕೂ ಬದಲು ವಿಶ್ವಾಸಿಗಳು ಒಬ್ಬರನ್ನೊಬ್ಬರು ನುಂಗಿದರೆ ಹೇಗೆ ದೇವರ ಮಕ್ಕಳೇ? ಅಂತ ವಿಶ್ವಾಸಿಗಳಿಲ್ವಾ? ಇದ್ದಾರೆ. ಅದಕ್ಕೆ ರೋಮಪುರದವರಿಗೆ 12:16 ಹೇಳಿದೆ, ವಿನಮ್ರರೊಂದಿಗೆ ಸಹಭಾಗಿತ್ವವನ್ನು ನೀವು ಬಳಸಿಕೊಳ್ಳಬೇಕು. ಹಲ್ಲೆಲೂಯ. ಇದರ ಹೊರೆಯನ್ನು ಹೊರುವ ಇನ್ನೊಂದು ಮಾರ್ಗವೇನೆಂದರೆ ಅವರು ಮಾಡುತ್ತಿರುವ ಪಾಪಗಳಿಂದ ಅವರನ್ನು ಪುನಃಸ್ಥಾಪಿಸೋದು. ಅನೇಕ ವಿಶ್ವಾಸಿಗಳು ಅದರ ಪರಿಣಾಮಗಳನ್ನು ತಿಳಿಯದೆ ಪಾಪ ಮಾಡುತ್ತಲೇ ಇರುತ್ತಾರೆ. ಕೆಲವು ವಿಶ್ವಾಸಿಗಳು ಅನುಮಾನಗಳು ಮತ್ತು ಗೊಂದಲಗಳಿಂದಾಗಿ ವಾಸಿಸುತ್ತಾರೆ. ಇಂತಹ ವಿಶ್ವಾಸಿಗಳನ್ನು ಪುನಃಸ್ಥಾಪಿಸಬೇಕು. ನೋಡಿ, ನಾವು ದೇವರ ಹತ್ರ ಬಂದಿರುವುದು ಕೆಲಸ ಮಾಡುವುದಕ್ಕೆ. ಕೆಲಸ ಮಾಡಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ನಿಮಗೇನಾದರೂ ಸಿಗುತ್ತದೆ. ದೇವಸ್ಥಾನ ಹೋಗಿ ನೀವೇನಾದರೂ ಕೆಲಸ ಮಾಡ್ತೀರಿ, ಅಲ್ಲಿ ಎಲ್ಲ ಹೋಗಿ ಒಂದು 5 ಬಾರಿ ಸುತ್ತಿ ಬರುವುದು, ಏನಾದರೂ ಒಂದು ಕೆಲಸ. ಎಲ್ಲ ನನಗೆ ಗೊತ್ತಿಲ್ಲ, ನಾನು ಯಾರನ್ನೂ ಟೀಕಿಸುತ್ತಾ ಇಲ್ಲ. ಐ ಆಮ್ ನಾಟ್ ಟೀಸಿಂಗ್ ಎನಿವನ್. ಏನೇನೋ ಒಂದು ಕೆಲಸ ಮಾಡ್ತಾರೆ. ಕ್ರಿಶ್ಚಿಯನರಾದರೂ ಏನೇನೋ ಕೆಲಸ ಮಾಡುತ್ತಾರೆ. ಒಂದು ಕ್ಯಾಂಡಲ್ ಹೋಗಿ ಹಚ್ಚುತ್ತಾರೆ, ಏನಾದರೂ ಮಾಡುತ್ತಾರೆ. ಅಲ್ಲವೇ? ಸುಮ್ಮನೆ ಹೋಗಿ ಹಿಂಗೆ ಮಾಡಿ ಬರ್ತಾರ, ಹಂಗ ಮಾಡಿ ಬರುವವರು ಇರ್ತಾರೆ. ನೀವು ದೇವರ ಹತ್ರ ಬಂದರೆ ಒಬ್ಬರಿಗೊಬ್ಬರಿಗೆ ನೀವು ಹೆಲ್ಪ್ ಮಾಡಬೇಕು. ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಕ್ಕೆ ರೆಡಿ ಇಲ್ಲದಿದ್ದರೆ ನಿಮ್ಮ ಹೊರೆಯನ್ನು ಎಂದಕ್ಕೂ ಕಮ್ಮಿ ಆಗುವುದಿಲ್ಲ, ಅದಿನ್ನೂ ಜಾಸ್ತಿ ಆಗುತ್ತದೆ. ಸೊ ಮೊದಲನೇದು, ಒಬ್ರಿಗೊಬ್ಬರು ನಾವು ಪ್ರೋತ್ಸಾಹಿಸಬೇಕು. ಏನು ಪ್ರೋತ್ಸಾಹಿಸಬೇಕು? ಎಲ್ಲರೂ ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ, ಆ ಕಷ್ಟದ ನಡುವೆ ದೇವರ ದಾರಿಯಲ್ಲಿ ಹೋಗುವುದಕ್ಕೆ ನಾವು ಪ್ರೀತಿಸುವುದಕ್ಕೂ, ಸಹಿಸುವುದಕ್ಕೂ, ಕ್ಷಮೆ ತೋರಿಸುವುದಕ್ಕೂ, ಆತ್ಮೀಯ ಫಲದಲ್ಲಿ ಬೆಳೆಯುವುದಕ್ಕೂ, ಆ ಕಷ್ಟದಿಂದ ಹಂಗೆ ನಾವು ಬೆಳೆಯಬೇಕು ಅಲ್ಲವೇ? ಅದಕ್ಕೆ ನಾವು ಪ್ರೋತ್ಸಾಹಿಸಬೇಕು. ಯಾಕೋಬನು 1:2-4 ಓದಿದರೆ, ನಿಮಗೆ ತುಂಬಾ ಕಷ್ಟ ಬಂದರೆ ಸಂತೋಷ ಎಂದು ಎಣಿಸಿಕೊಳ್ಳಿರಿ. ಯಾಕೆ? ಅದು ಪರೀಕ್ಷೆಯಾಗಿದೆ, ನಂಬಿಕೆಯ ಪರೀಕ್ಷೆಯಾಗಿತ್ತು. ಇದೆಲ್ಲ ನಾವು ಒಬ್ರಿಗೊಬ್ರು ಹೇಳಿ ನಾವು ಒಬ್ರಿಗೊಬ್ರಿಗೆ ನಾವು ಪ್ರೋತ್ಸಾಹಿಸಬೇಕು. ನನಗೂ ಇದೆ ಕಷ್ಟ, ನಿಮಗೂ ಇದೆ. ಆ ಕಷ್ಟದ ನಡುವೆ ನಾವು ಒಣಗಬಾರದು, ಅಲ್ಲಾಂದ್ರೆ ನಾವು ಹಳೆ ತರ ಕೋಪ ಮಾಡಬಾರದು. ಹಂಗೆಲ್ಲ ನೀವು ಒಬ್ರಿಗೊಬ್ರಿಗೆ ನೀವು ಹೇಳಿಕೊಡಬೇಕು. ಹಾಗೆ ನಾವು ಹೇಳಿಕೊಡುವಾಗ ನಮಗೆ ಶಕ್ತಿ ಸಿಗುತ್ತದೆ. ಅದೇ ಪ್ರೋತ್ಸಾಹನ. ಹಲ್ಲೆಲೂಯ. ನಾವು ಒಬ್ರನ್ನೊಬ್ರು ನಿರ್ಮಿಸಬೇಕು ಮತ್ತೆ ಅವರಿಗೋಸ್ಕರ ಪ್ರಾರ್ಥಿಸಬೇಕು. ಎರಡನೆಯದು, ಚರ್ಚಲ್ಲಿ ಬರುವವರು ತುಂಬಾ ಜನ ಪಾಪದಲ್ಲೇ ಜೀವನ ಮಾಡ್ತಾರೆ, ಅವರಿಗೆ ಗೊತ್ತಿಲ್ಲ. ಕೆಲವರು ಕುಡಿಯುವರು, ಸಿಗರೆಟ್ ಸೇರುವುದು, ಅದು ಅಲ್ಲದೆ ಮನೆಯಲ್ಲಿ ಗಲಾಟ ಮಾಡುವುದು, ಅವರು ಹಾಗೇ ಜೀವನ ಮಾಡ್ತಾರೆ. ಅವರಿಗೆ ಗೊತ್ತಿಲ್ಲ ಅದು ನಿಲ್ಲಿಸಬೇಕು ಅಂತ. ಹಳೇ ಜೀವನ ಅವರು ಮುಂದುವರಿಸುತ್ತಾರೆ. ಅವರಿಗೆ ನೀವು ಹೋಗಿ ಹೇಳಬೇಕು. ಹೆಂಗೆ ಹೇಳುವುದು? ಅದು ನೀವು ದೇವರಿಂದ ಪ್ರಾರ್ಥಿಸಿ ನಿಮಗೆ ದೇವರ ಅಭಿಷೇಕ ಸಿಗಿ ನೀವು ಅದು ಮಾಡಬೇಕು. ಹಲ್ಲೆಲೂಯ. ಮತ್ತೆ ತುಂಬಾ ಜನರಿಗೆ ಅನುಮಾನ ಇರುತ್ತದೆ, ಗೊಂದಲಗಳಿರುತ್ತದೆ. ಅವರಿಗೆಲ್ಲ ನೀವು ಹೋಗಿ ಮಾತನಾಡಬೇಕು. ಇದಕ್ಕೆಲ್ಲ ಟೈಮ್ ಬೇಡವಾ? ದೇವರ ರಾಜ್ಯಕ್ಕೆ ನಿಧಿ ಉಂಟಾಗಬೇಕಂದ್ರೆ ನೀವು ಟೈಮ್ ಕಳೆಯಬೇಕು. ಈ ಲೋಕದಲ್ಲಿ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಬೇಕಂದ್ರೆ ಎಷ್ಟೊಂದು ನಾವು ದುಡಿಯಬೇಕು. ಅದೇ ತರ ದೇವರ ರಾಜ್ಯದಲ್ಲೂ ನೀವು ದುಡಿಯಬೇಕು. ದೇವರ ರಾಜ್ಯದಲ್ಲಿ ನೀವು ದುಡಿಲಿಲ್ಲದಿದ್ದರೆ ಸ್ವರ್ಗದಲ್ಲಿ ನಿಮಗೆ ಏನು ನಿಧಿ ಇರೋದಿಲ್ಲ. ಬರೀ 24 hours
ನಿಮಗೆ ಈ ಲೋಕದಲ್ಲಿ ನಿಧಿ ಉಂಟಾಗುವುದಕ್ಕೆ ಮಾತ್ರ ನೀವು ಟೈಮ್ ವ್ಯರ್ಥ ಮಾಡಬಾರದು. ಆದರೆ ನಿಮ್ಮ ಜೀವನದ ಹೊರೆ ತುಂಬಾ ಹೆಚ್ಚಾಗುತ್ತೆ. ಈ ವಾಕ್ಯಗಳನ್ನು ನೀವು ಓದಬೇಕು. ಯಾಕೋಬನು 5:19, 20 ಮತ್ತು ಯೋಧನು 1:22, 23. ನಾವು ಅಂತಹ ವಿಶ್ವಾಸಿಗಳನ್ನು ತಿಳಿದುಕೊಳ್ಳಬೇಕು. ಕೆಲಸ ಮಾಡಬೇಕು. ಯಾರು ಅಂತ ನಮಗೆ ಗೊತ್ತಾಗಬೇಕು. ಒಬ್ಬರನ್ನ ಹೋಗಿ ಅಪ್ರೋಚ್ ಮಾಡಬೇಕು, ಅವರ ಹತ್ರ ಮಾತನಾಡಬೇಕು. ಇದಕ್ಕೆಲ್ಲ ಟೈಮ್ ಬೇಕು. ಬರೀ ಚರ್ಚಲ್ಲಿ ಬಂದು ಹೋಗುವುದಲ್ಲ, ಸ್ವಲ್ಪ ಕೆಲಸ ಮಾಡಬೇಕು. ಇದಕ್ಕೆ ದೇವರ ಕೆಲಸ ಎಂದು ಹೇಳುವುದು. ದೇವರ ಕೆಲಸ ನೀವು ಮಾಡಬೇಕು. ಎಲ್ಲರೂ ಒಂದೇ ತರ ಇರುವುದಿಲ್ಲ. ಅದೆಲ್ಲ ನೀವು ಮಾಡಬೇಕು. ಸೊ ಅಂತಹ ವಿಶ್ವಾಸಿಗಳನ್ನು ನೀವು ತಿಳಿದುಕೊಳ್ಳಬೇಕು ಮತ್ತು ಅವರೊಂದಿಗೆ ಸೌಮ್ಯತೆಯ ಮನೋಭಾವದಿಂದ ಮಾತನಾಡಬೇಕು. ಗಲಾತ್ಯದವರಿಗೆ 6:1. ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾಳಜಿ ವಹಿಸಲು ನಿಮ್ಮ ಜೀವನದಲ್ಲಿ ಜನರು ಅಗತ್ಯವಾಗಿದೆ. ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ಕಾಳಜಿ ವಹಿಸಲು ನಿಮಗೆ ಜನ ಅಗತ್ಯವಾಗಿದೆ. ಅದು ಚರ್ಚಲ್ಲಿ ಇದ್ದಾರೆ, ಅವರನ್ನು ಕಂಡುಹಿಡಿಯಬೇಕು, ಅವರ ಜೊತೆ ನೀವು ಸೇರಬೇಕು. ಆದರೆ ಮಾತ್ರ ನೋಡಿ, ನಿಮಗೆ ಈ ಲೋಕದಲ್ಲಿ ಕೆಲಸ ಇಲ್ಲದಿದ್ದರೆ ನೀವೇ ಹುಡುಕ್ತಿರಲ್ಲ, ಯಾರು ನನಗೆ ಕೆಲಸ ಕೊಡ್ತಾರೆ ಅಂತ. ನಾವಾದರೂ ಕೆಲಸ ಇಲ್ಲದವರಿಗೆ ನಾವು ಆದರೆ ಎಲ್ಲಾದರೂ ಒಂದು ಸೇರಿಸುತ್ತೇವೆ. ಯಾಕಂದ್ರೆ ಸ್ವಲ್ಪ ದುಡ್ಡು ಬರಲಿ ಅಂತ. ಅದೇ ತರ ದೇವರ ಕೆಲಸ ಮಾಡುವುದು, ನೀವು ಒಬ್ಬರನ್ನೊಬ್ಬರನ್ನು ನೀವು ಎಬ್ಬಿಸಬೇಕು, ನೀವು ಕೆಲಸ ಕೊಡಿಸಬೇಕು. ಒಬ್ಬರನ್ನು ಹೋಗಿ ನೀವು ಎಬ್ಬಿಸಿ ನೀವು ಹೇಳಬೇಕು ದೇವರ ಕೆಲಸ ಮಾಡಬೇಕು ಅಂತ. ಅರ್ಥವಾಯ್ತೆ? ಯಾಕೆಂದ್ರೆ ಅವರಿಗೆ ಕೆಲಸ ಇಲ್ಲ, ದೇವರ ಕೆಲಸ ಏನು ಮಾಡುವುದಿಲ್ಲ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಅಲ್ಲ ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ, ಬೇರೆಯವರಿಗೆ ಏನು ಮಾಡಿಕೊಡುವುದಿಲ್ಲ. ಅಂಥವರಿಗೆ ನೀವು ಕೆಲಸ ಕೊಡಿಸಬೇಕು. ಅರ್ಥವಾಯ್ತೆ? ನೀವು ಹೋಗಿ ಹೇಳಬೇಕು, ದೇವರ ಕೆಲಸ ಮಾಡಬೇಕು ಸಿಸ್ಟರ್, ದೇವರ ಕೆಲಸ ಮಾಡಬೇಕು ಬ್ರದರ್, ನಾನು ಹೇಗೆ ಬರ್ತಾ ಇದ್ದೀನಿ ಅದೇ ತರ ನೀವು ಮಾಡಬೇಕು ಅಂತ ನೀವು ಉತ್ತೇಜನ ಕೊಡಬೇಕು. ಅರ್ಥವಾಯ್ತೆ? ಈ ಲೋಕದಲ್ಲಿ ನಮಗೆ ಕೆಲಸ ಇಲ್ಲದಿದ್ದರೆ ನೀವು ಬೇರೆಯವರಿಗೆ, ಅಲ್ಲಾಂದ್ರೆ ಸುಮ್ಮನೆ ಮನೆಯಲ್ಲಿ ಕೂತಿದ್ರು ನೀವು ಹೇಳ್ತೀರಿ, ನಿಮ್ಗೆ ಯಾಕ್ರಿ ನೀವು ಕೂತ್ಕೊಳ್ತಾ ಇದ್ದೀರಿ, ಹೋಗಿ ಏನಾದರೂ ಕೆಲಸ ಮಾಡ್ರಿ. ಅಲ್ಲಾಂದ್ರೆ ಮನೆಯಲ್ಲಿ ಏನು ದುಡ್ಡೇ ಇಲ್ಲ. ಅದೇ ತರ ನೀವು ಆತ್ಮೀಯವಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಆತ್ಮೀಯವಾಗಿ ಏನು ದುಡ್ಡೇ ಇಲ್ಲ, ಸ್ವರ್ಗದಲ್ಲಿ ಏನು ನಿಧಿ ಇಲ್ಲ ಅಂತ ನೀವು ಅರ್ಥ ಮಾಡಿಕೋಬೇಕು. ಅದೇ ಸಹಾನುಭೂತಿ ನೀವು ತೋರಿಸಬೇಕು. ಹಿಂಗೆಲ್ಲ ನಾವು ಕೆಲಸ ಮಾಡಿದರೆ ಚರ್ಚ್ ಬೆಳೆಯುತ್ತದೆ. ಈಗ ಗೊತ್ತಾಯ್ತೆ? ಇದೆಲ್ಲ ನೀವು ಮಾಡಿದರೇನೆ ನಿಮ್ಮ ಹೊರೆಯನ್ನು ಕಮ್ಮಿ ಆಗುವುದು. ಬರೀ ನಿಮಗೆ ತುಂಬಾ ಜೀವನದ ಹೊರೆ ಇದೆ ಅಂತ ಹೇಳಿ ಇಟ್ಬಿಟ್ಟು ನೀವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದರೆ ಅದೆಲ್ಲ ಕೆಳಗೆ ಇಳಿಯೋದಿಲ್ಲ ದೇವರ ಮಕ್ಕಳೇ. ಅರ್ಥವಾಯ್ತೆ? ತಿಳುವಳಿಕೆ ಕೊಡಿ, ಒಬ್ರಿಗೊಬ್ರು ನೀವು ತಿಳುವಳಿಕೆ ಕೊಡಿ, ವಿಶ್ವಾಸಿಗಳಾಗಿ ತಿಳುವಳಿಕೆ ಕೊಡಿ. ನಿಮಗೆ ಗೊತ್ತು, ಈ ಲೋಕದಲ್ಲಿ ನಿಮಗೆ ಕೆಲಸ ಇಲ್ಲದಿದ್ದರೆ ಬೇರೆಯವರಿಗೆ ಇಲ್ಲಿ ಕೆಲಸ ಇದೆ, ನಿಮ್ಮ ಊರಲ್ಲಿ ಕೆಲಸ ಇಲ್ಲ, ಬೆಂಗಳೂರಲ್ಲಿ ಬನ್ರಿ ನಾನು ಕೆಲಸ ಕೊಡಿಸ್ತೀನಿ, ಹಂಗೆ ಇರಬಾರದು. ನೀವೆಲ್ಲ ಹೇಳುದಿಲ್ವಾ? ಅದೇ ತರ ವಿಶ್ವಾಸಿಗಳನ್ನ ಕೆಲಸ ನೀವು ಮಾಡ್ರಿ. ಬೇರೆಯವರಿಗೆ ಕೆಲಸ ಇಲ್ಲದಿದ್ದರೆ ಅವರನ್ನ ಎಬ್ಬಿಸಬೇಕು. ಅವರು ನಿಮ್ಮ ಫ್ಯಾಮಿಲಿಯವರಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಅಲ್ಲಾಂದ್ರೆ ಚರ್ಚಲ್ಲಿ ಬರುವವರಾಗಿರಬಹುದು. ಅವರೇನು ದೇವರ ಕೆಲಸನೇ ಮಾಡ್ತಾ ಇಲ್ಲ, ಅವರನ್ನು ನೀವು ಎಬ್ಬಿಸಬೇಕು. ಯಾರು ಎಬ್ಬಿಸುತ್ತಾರೆ ಹೇಳಿ? ಯಾರು ಎಬ್ಬಿಸ್ತಾರೆ? ನಿಮಗೆ ನಾಚಿಕೆನ ಇನ್ನೊಬ್ಬರನ್ನ ಎಬ್ಬಿಸೋದು, ಇಲ್ಲಾಂದ್ರೆ ಭಯನ ಇನ್ನೊಬ್ಬರನ್ನು ಎಬ್ಬಿಸೋದು? ಭಯ ಪಡಬಾರದು, ಸಹಾನುಭೂತಿ ಇರಬೇಕು. ಅಯ್ಯೋ ಅವರೇನು ತಿಳ್ಕೊಳ್ಳುತ್ತಾರೆ ನಾನು ಹೋಗಿ ಹೇಳಿದರೆ, ಹಂಗೆ ನೀವು ಇರಬಾರದು. ನೀವು ಇದೇ ದೇವರ ಕೆಲಸ ಮಾಡುವುದು ಅಂತ ಅರ್ಥ ಮಾಡಿಕೊಳ್ಬೇಕು. ಅವರ ಮುಖ ಅಲ್ಲ ನೀವು ನೋಡುವುದು, ದೇವರ ಮುಖ, ದೇವರ ಕೆಲಸ ಇದು. ನೀವು ಪ್ರಾರ್ಥನೆ ಮಾಡಿ ಅವರನ್ನು ನೀವು ಎಬ್ಬಿಸಬೇಕು. ನಾವು ಹಾಗೆ ಒಬ್ಬರನ್ನೊಬ್ಬರ ಹೊರೆಯನ್ನು ಹೊತ್ತಬೇಕು. ಅರ್ಥವಾಯ್ತೆ? ಅವರು ಬರೀ ಆ ಜೀವನದ ಹೊರೆ ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಹೇಗೆ ಇಳಿಸಬೇಕು ಅಂತ. ಅವರು ಎಲ್ಲ ಕಡೆ ಹೋಗ್ತಾರೆ, ಅಲ್ಲಾಂದ್ರೆ ಸುಮ್ಮನೆ ಅವರೊಬ್ಬರೇ ಸಹಿಸಿಕೊಳ್ಳುತ್ತಾರೆ. ಕೆಲವರು ಹಂಗೆ ಅವರೊಬ್ಬರೇ ಸಹಿಸಿಕೊಳ್ಳುತ್ತಾರೆ, ಅವರಿನ್ನೊಬ್ಬರ ಜೊತೆಗೆ ಅವರು ಶೇರ್ ಮಾಡುವುದಿಲ್ಲ. ನಾವು ತಿಳಿದುಕೊಳ್ಳಬೇಕಾದ ಇನ್ನೊಂದು ಸತ್ಯ, ಬೈಬಲ್ನಲ್ಲಿ ನಾವು ಓದುತ್ತೇವೆ, ಇಸ್ರಾಯೇಲ್ಯರು ತಮ್ಮ ಯುದ್ಧವನ್ನು ಗೆಲ್ಲಲು ಸಹಾಯ ಮಾಡಲು ಮೋಸೆಯನ್ನು ಕರೆದಿದ್ದಾನೆ. ದೇವರು ಮೋಸೆಯನ್ನು ಕರೆದಿದ್ದಾನೆ. ವಿಮೋಚನಾ ಕಾಂಡ 17:11-13 ನಾವು ಓದುತ್ತೇವೆ. ಮೋಶೆಯು ತನ್ನ ಕೈಯನ್ನು ಎತ್ತಿದಾಗ ಇಸ್ರಾಯೇಲ್ಯರು ಜಯಿಸಿದರು, ಅವನು ತನ್ನ ಕೈಯನ್ನು ಇಳಿಸಿದಾಗ ಅಮಾಲೇಕ್ಯರು ಜಯಿಸಿದರು. ಆದರೆ ಮೋಸೆಯ ಕೈಗಳು ಭಾರವಾಗಿರಲಾಗಿ ಅವರು ಒಂದು ಕಲ್ಲನ್ನು ತಂದು ಅವನ ಕೆಳಗೆ ಇಟ್ಟಾಗ ಅವನು ಅದರ ಮೇಲೆ ಕೂತುಕೊಂಡನು. ಆರೋನನು
ಹೊರನು ಒಬ್ಬನು ಒಂದು ಕಡೆಯಲ್ಲಿಯೂ ಇನ್ನೊಬ್ಬನು ಇನ್ನೊಂದು ಕಡೆಯಲ್ಲಿಯೂ ಅವನ ಕೈಗಳಿಗೆ ಆಧಾರ ಕೊಟ್ಟರು. ಹೀಗೆ ಸೂರ್ಯನು ಮುಳುಗುವವರೆಗೆ ಅವನ ಕೈಗಳು ಇಳಿಯದೇ ಇದ್ದವು. ನಿಮಗೆ ಅರ್ಥವಾಯ್ತಾ? ಇಸ್ರಾಯೇಲ್ಯರು ಯುದ್ಧವನ್ನು ಗೆಲ್ಲಲು ದೇವರ ಶಕ್ತಿಗಾಗಿ ಮೋಸೆ ತನ್ನ ಕೈಗಳನ್ನು ಎತ್ತಬೇಕಾಯಿತು. ಯುದ್ಧ ನಡೆಯುತ್ತಾ ಇದೆ. ದೇವರು ಮೋಸೆಯನ್ನು ಕರೆದಿದ್ದಾರೆ. ಏನು? ಆ ಯುದ್ಧಕ್ಕೆ ಶಕ್ತಿ ಕೊಡುವುದಕ್ಕೆ. ದೇವರಿಂದ ಶಕ್ತಿ ಬರುವುದು ಹೇಗೆ ಎಂದು ನೀವು ಅರ್ಥ ಮಾಡಿಕೋಬೇಕು. ದೇವರು ಜನರನ್ನು ಯೂಸ್ ಮಾಡುತ್ತಾರೆ. ದೇವರು ಜನರನ್ನು ಕರೆದು ಅವರನ್ನು ಯೂಸ್ ಮಾಡುತ್ತಾರೆ. ದೇವರು ಯಾಕೆ ಮೋಸೆ ಕರಿಬೇಕು? ದೇವರಿಗೆ ಕೊಡಬಹುದಲ್ಲ ಶಕ್ತಿ. ದೇವರಂಗೆ ಮಾಡುವುದಿಲ್ಲ. ಮೋಸೆಯನ್ನು ಕರೆದು ಕೈ ಮೇಲೆ ಎತ್ತಬೇಕು, ಪ್ರಾರ್ಥಿಸುವುದಕ್ಕಿರಬಹುದು. ಮೋಸೆ ಪ್ರಾರ್ಥಿಸಬೇಕಾಯಿತು. ದಿನವಿಡೀ ಕೈ ಎತ್ತುವುದನ್ನು ನೀವು ಜಸ್ಟ್ ಊಹಿಸಿ. ಅವನು ಕೈಯನ್ನು ಕೆಳಕ್ಕೆ ಇಳಿಸಿದರೆ ಇಸ್ರಾಯೇಲಿಗಳು ಸೋಲನ್ನು ಎದುರಿಸಲು ಪ್ರಾರಂಭಿಸುತ್ತಾರೆ. ಮೋಸೆಯು ದೇವರ ಕರೆಯನ್ನು ಅನುಸರಿಸುತ್ತಿದ್ದಾಗ ಆತ್ಮೀಯ ಸ್ನೇಹಿತರು ಅವರೊಂದಿಗೆ ಹೊಂದಿದ್ದರಿಂದ ಅವನು ತನ್ನ ದೌರ್ಬಲ್ಯ ಮತ್ತು ನೋವಿನಲ್ಲಿ ಶಕ್ತಿಯನ್ನು ಪಡೆದನು. ಮೋಸೆಯು ದೇವರ ಕರೆಯನ್ನು ಅನುಸರಿಸುತ್ತಿದ್ದಾಗ ಆತ್ಮೀಯ ಸ್ನೇಹಿತರು ಅವನೊಂದಿಗೆ ಹೊಂದಿದ್ದರು. ಅವನು ತನ್ನ ದೌರ್ಬಲ್ಯ ಮತ್ತು ನೋವಿನಲ್ಲಿ ಶಕ್ತಿಯನ್ನು ಪಡೆದನು. ಅರ್ಥವಾಯ್ತೆ? ಮೋಸೆ ಒಬ್ಬನೇ ಅಲ್ಲ. ಮೋಸೆಗೆ ಶಕ್ತಿ ಕೊಡುವುದಕ್ಕೆ ಅವನ ಆತ್ಮೀಯ ಫ್ರೆಂಡ್ಸು, ಆತ್ಮೀಯ ಸ್ನೇಹಿತರು ಇದ್ರು. ಅದರಿಂದ ಅವನಿಗೆ ಶಕ್ತಿ ಸಿಕ್ತು. ಈಗ ಅರ್ಥ ಮಾಡಿಕೊಳ್ಳಿ. ಪಾದ್ರಿಗಳು ಸಭೆಯ ಯುದ್ಧವನ್ನು ಗೆಲ್ಲಲು ದೇವರು ಕರೆಯುವ ಮೋಸೆಯಂತಿದೆ. ಅವರ ಕೆಲಸವು ಆತ್ಮಗಳನ್ನು ನೋಡಿಕೊಳ್ಳುವುದು ಮತ್ತು ಅವರಿಗಾಗಿ ಪ್ರಾರ್ಥಿಸುವುದು. ಅದು ದೇವರಿಗೆ ಅವರು ಜವಾಬ್ದಾರರಾಗಿದ್ದಾರೆ. ಎಬ್ರಿಯರಿಗೆ 13:17. 24 ಗಂಟೆಗಳ ಕಾಲ ತನ್ನ ಸಭೆಯ ಆತ್ಮಗಳನ್ನು ನೋಡಿಕೊಳ್ಳುವ ಭಾರವನ್ನು ಹೊರಲು ದೇವರು ಪಾದ್ರಿಗಳನ್ನು ಕರೆಯುತ್ತಾರೆ. ಪಾದ್ರಿಗಳು ತನ್ನ ಸಭೆಗಾಗಿ ಮಾಡುತ್ತಿರುವ ಗಂಭೀರ ಕೆಲಸ ಇದು. ಯು ಶುಡ್ ನಾಟ್ ಸ್ಟ್ಯಾಂಡ್ ಅಗೇನ್ಸ್ಟ್ ಎ ಪಾಸ್ಟರ್. ಇದೆಲ್ಲ ನೀವು ಓದಿದರೆ ಈ ಲೋಕದಲ್ಲಿ ಪಾಸ್ಟರ್ಸ್ಗೆ ಯಾರು ಬೆಲೆ ಕೊಡ್ತಾರೆ? ಅಲ್ಲವೇ? ನಿಮಗೆ ಗೊತ್ತಿಲ್ಲ ದೇವರು ಯಾಕೆ ಒಬ್ಬರನ್ನು ಕರೆದು ಪಾಸ್ಟರ್ ಆಗಿ ಇಡಿಸುವುದು ಅಂತ. ಮನುಷ್ಯರು ಹೆಂಗೆ ಅವರನ್ನು ಟ್ರೀಟ್ ಮಾಡುತ್ತಾರೆ ಅಲ್ಲವೇ? ಅವರಿಗೂ ಗೊತ್ತು. ಆತ್ಮಗಳನ್ನು ನೋಡಬೇಕು. ಅವರು ಆ ಸಭೆಯ ಆತ್ಮಗಳು ಯಾರ್ಯಾರು ಬರ್ತಾರೋ ಅವರಿಗೋಸ್ಕರ ಪ್ರಾರ್ಥಿಸುತ್ತಾನೇ ಇರುತ್ತಾರೆ. ನಿಮಗೇ ಗೊತ್ತಿಲ್ಲ. ಅವರು ಲೆಕ್ಕ ಒಪ್ಪಿಸಬೇಕು ದೇವರಿಗೆ. ಅವರು ಸಭೆಯ ನಮ್ರತೆ, ಪಾಪ ಧೃತೀಕರಣ, ಸಲ್ಲಿಕೆ, ಭಯ ಮತ್ತು ನಡುಗದಿಂದ ತಮ್ಮ ಮೋಕ್ಷವನ್ನು ಸಾಧಿಸಲು ಪ್ರಾರ್ಥಿಸುತ್ತಲೇ ಇರುತ್ತಾರೆ. ಮತ್ತು ಸಭೆಯ ವಿಶ್ವಾಸಿಗಳ ಲೌಕಿಕ ಆಶೀರ್ವಾದ, ಆಧ್ಯಾತ್ಮಿಕ ಮತ್ತು ದೈಹಿಕ ಆರೋಗ್ಯಕ್ಕಾಗಿ ಅವರು ಪ್ರಾರ್ಥಿಸುತ್ತಲೇ ಇರಬೇಕು. ದೇವರ ಶಕ್ತಿ ಮತ್ತು ರಕ್ಷಣೆಯನ್ನು ಸಭೆಗೆ ಬಿಡುಗಡೆ ಅವರು ಮಾಡುತ್ತಲೇ ಇರಬೇಕು. ಅರ್ಥ ಮಾಡಿಕೊಳ್ಳಿ. ನಿಮಗೆ ಅರ್ಥವಾಯ್ತೆ? ಇದೇ ಪಾಸ್ಟರ್ಸ್ನ ಕೆಲಸ. ಆದರೆ ಅವರು ಈ ಕೆಲಸವನ್ನು ಒಬ್ಬರೇ ಮಾಡಲು ದೇವರು ಉದ್ದೇಶಿಸಲಿಲ್ಲ. ಅವರು ಆರನ್ ಮತ್ತು ಹೂರ್ ಅಂದವರ ಜೊತೆ ಆಧ್ಯಾತ್ಮಿಕ ಸ್ನೇಹಿತರ ಬೆಂಬಲದಿಂದ ಅವರಿದು ಮಾಡಬೇಕು. ಪಾಸ್ಟರ್ಸ್ಗೆ ಆತ್ಮೀಯ ಸ್ನೇಹಿತರ ಬೆಂಬಲ ಬೇಕು. ಇಲ್ಲದಿದ್ದರೆ ಅವರಿಗೆ ಅವ್ರ ಕೆಲಸ ಮಾಡೋಕ್ಕಾಗೋದಿಲ್ಲ. ಪಾಸ್ಟರ್ಸ್ ಇದು ಮಾಡಿ 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 ದೆಣದಿರುತ್ತಾರೆ. ಅವರಿಗೆ ಶಕ್ತಿ ಕೊಡಬೇಕು. ಅವರು ದೆಣದಿದ್ದರೆ, ಅವರ ಪ್ರಾರ್ಥನೆ ಕಮ್ಮಿ ಆಗಿದರೆ ನಿಮಗೆ ಲಾಸ್ ಆಗುತ್ತದೆ. ಅವರು ಚೆನ್ನಾಗಿ ಪ್ರಾರ್ಥಿಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಅವರು ನಿಮಗೆ ನೋಡಿ ಒಳ್ಳೆಯ ಮೆಸೇಜ್ ಕೊಡಬೇಕು. ಅವರು ಉತ್ತೇಜನ ಕೊಡಬೇಕು. ಸಂಡೇ ಅವರು ಬಂದು ಬೋಧಿಸಬೇಕು. ದೇವರಿಂದ ಆ ಉತ್ತೇಜನ ತೆಗೆಯಬೇಕು. ಅವರಿಗೆ ಶಕ್ತಿ ಬೇಡವಾ? ಅವರು ಎ ಪಾರ್ಟ್ ಆಫ್ ಎ ಫ್ಯಾಮಿಲಿಯಲ್ಲಿ ಕೆಲಸ ಇದೆ ಮತ್ತು ಇದನ್ನ ಕೆಲಸ ಇದೆ. ಎಷ್ಟೊಂದು ಭಾರ ಅವರ ಮೇಲೆ ಇದೆ ಎಂದು ನೀವು ಅರ್ಥ ಮಾಡ್ಕೋಬೇಕು. ಅವರು ದೆಣದಿದರೆ ಅವರಿಗೆ ಮೆಸೇಜ್ ಸಿಗುವುದಿಲ್ಲ, ಮತ್ತೆ ಪ್ರಾರ್ಥನೆ ಮಾಡಕ್ಕಾಗುವುದಿಲ್ಲ. ಅವರನ್ನು ನೀವು ಉತ್ತೇಜಿಸಬೇಕು, ನುಂಗಬಾರದು ಅವರನ್ನು. ಹಲ್ಲೆಲೂಯ. ಅವರಿಗೆ ನೀವು ಬೆಂಬಲವಾಗಿರಬೇಕು. ಏರನ್ ಮತ್ತು ಹುರ್ ಅಂತವರು ಪಾಸ್ಟರ್ಸ್ ಜೊತೆಗೆ ಇರಬೇಕು. ಆದರೆ ಮಾತ್ರ ಒಂದು ಪಾಸ್ಟರ್ಗೆ ಪಾಸ್ಟರ್ ಆಗಿ ಜೀವನ ಮಾಡಕ್ಕಾಗತ್ತೆ. ಆದರೂ
ಅವರು ಹಿಂಗೆ ಮ್ಯೂಚುವಲ್ ಬೆಂಬಲ, ಮ್ಯೂಚುವಲ್ ಸಪೋರ್ಟ್. ನೀವು ಬೆಂಬಲ ಕೊಡಬೇಕು, ನಿಮಗೆ ಸಿಗುತ್ತದೆ. ಯಾರ್ಯಾರು ಪಾಸ್ಟರ್ಗೆ ಬೆಂಬಲ ಕೊಡ್ತಾರೆ ಅವರಿಗೆ ಬೆಂಬಲ ಮತ್ತು ಸಿಗುತ್ತದೆ. ಹಲ್ಲೆಲೂಯ. ಯಾರು ಏರನ್ ಮತ್ತು ಹೂರು, ಅವರು ದೇವರ ಕರೆಗೆ ಅನುಗುಣವಾಗಿ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವ ವಿಶ್ವಾಸಿಗಳು. ಚರ್ಚಲ್ಲಿ ಏರನ್ ಮತ್ತು ಹೂರ್ ಅಂತ ವಿಶ್ವಾಸಿಗಳಿರಬೇಕು. ದೇವರ ಕರೆಗೆ ಅನುಗುಣವಾಗಿ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವ ವಿಶ್ವಾಸಿಗಳು ಅವರು ಪಾತ್ರಿಗಳಿಗೆ ಬೆಂಬಲ ಮತ್ತು ಶಕ್ತಿಯನ್ನು ನೀಡುತ್ತಲೇ ಇರಬೇಕು. ಚರ್ಚನ್ನು ಮುಂದುವರಿಸಲು ಪಾತ್ರಿಗಳು ಯಾವಾಗಲೂ ಏರನ್ ಮತ್ತು ಹೂರ್ ಅಂತಹ ಜನರನ್ನು ಅವರ ಜೀವನದಲ್ಲಿ ಹೊಂದಿರಬೇಕು. ಪಾದ್ರಿಗಳನ್ನು ಬೆಂಬಲಿಸದಿರುವುದು ನಿಮಗೆ ದೊಡ್ಡ ನಷ್ಟವಾಗಿದೆ ಅಂತ ಅರ್ಥ ಮಾಡಿಕೋಬೇಕು. ಪಾಸ್ಟರ್ಗೆ ನೀವು ಜೀವನ ಕೊಟ್ಟರೆ ನಿಮಗೂ ಜೀವನ ಸಿಗುತ್ತದೆ. ಬೇರೆಯವರು ಕೊಡ್ತಾರೆ, ಅವರ ಜೊತೆಗೆ ನೀವು ಇರ್ತೀರಿ. ತುಂಬಾ ಜನರಂಗೆ ಕೆಲವರು ಪಾಸ್ಟರ್ಗೆ ಜೀವನ ಕೊಡ್ತಾರೆ, ಅದರಿಂದ ನನಗೂ ಜೀವನ ಬರುತ್ತೆ ಅಂತ ತುಂಬಾ ಜನರು ಚರ್ಚ್ಗೆ ಬರುತ್ತಾರೆ. ಅವರಿಗೆ ಬೆಂಬಲ ಸಿಗೋದಿಲ್ಲ ದೇವರಿಂದ, ಅರ್ಥ ಮಾಡಿಕೊಳ್ಳಿ. ಅದೇ ಸಮಯದಲ್ಲಿ ಪಾದ್ರಿಗಳನ್ನು ಬೆಂಬಲಿಸುವುದು ನಿಮಗೆ ದೊಡ್ಡ ಆಶೀರ್ವಾದವಾಗಿದೆ. ಹಲ್ಲೆಲೂಯ. ಮತ್ತೆ ಇಬ್ರಿಯರಿಗೆ 13:17 ನಾವು ಓದುತ್ತೇವೆ, ಪಾದ್ರಿಗಳನ್ನು ದುಃಖಿಸಬಾರದು ಮತ್ತು ನಿರಾಶೆಗೊಳಿಸಬಾರದು, ಅದು ನಿಮಗೆ ಲಾಭದಾಯಕವಲ್ಲ ಎಂದು ಬರೆದಿದೆ. ಅರ್ಥ ಮಾಡಿಕೊಳ್ಳಿ. ದೇವರ ಅಪಾಯಿಂಟ್ ಮಾಡಿರುವ ಮನುಷ್ಯರು ಇವರು. ಅವ್ರಿಗೂ ಗೊತ್ತು ದೇವರು ಅವರು ಏನು ಕನೆಕ್ಷನ್ ಇದೆ, ಆದರೆ ನಿಮಗೇ ಗೊತ್ತಿಲ್ಲ. ನೀವು ನೋಡಿ, ನಿಮ್ಮ ಫ್ಯಾಮಿಲಿಯವರು ಪಾಸ್ಟರ್ಗೆ ಏನಾದರೂ ಕೆಟ್ಟದು ಮಾಡಿದರೆ ಅವರಿಗೋಸ್ಕರ ನೀವು ತುಂಬಾ ಪ್ರಾರ್ಥಿಸಬೇಕು. ಹಲ್ಲೆಲೂಯ. ನಿಮ್ಮೆಲ್ಲರಿಗೂ ನಿಮ್ಮ ಜೀವನದಲ್ಲಿ ಮೋಸೆಯಂತಹ ಜನರು ಬೇಕು ಮತ್ತು ನೀವೆಲ್ಲರೂ ಆರನ್ ಮತ್ತು ಹೂರ್ ಅಂತಹ ಜನರಾಗಿರಬೇಕು. ವಿಶ್ವಾಸಿಗಳಾಗಿ ಚರ್ಚಲ್ಲಿ ಬಂದರೆ ಇದೇ ಕನೆಕ್ಷನ್ ಇರಬೇಕು. ಮೋಸೆ, ಏರನ್ ಮತ್ತು ಹೂರ್. ನೀವು ಚರ್ಚಲ್ಲಿ ಒಂದು ಭಾಗವಾಗಿ ಏರನ್ ಆಗಿದ್ದೀರಾ, ನಿಮಗೇ ಗೊತ್ತು. ಆರ್ ಯು ಲೈಕ್ ಎ ಏರನ್ ಆರ್ ಹೂರ್ ಟು ದ ಪಾಸ್ಟರ್? ಇಫ್ ಯು ಆರ್ ನಾಟ್, ಯು ಡೋಂಟ್ ಗೆಟ್ ಸಪೋರ್ಟ್ ಫ್ರಮ್ ಗಾಡ್. ನಿಮಗೆ ಸಪೋರ್ಟ್ ಸಿಗುವುದಿಲ್ಲ. ದೇವರ ರಾಜ್ಯದಲ್ಲಿ ಏನು ತತ್ವ? ಕೊಡ್ರಿ, ಕೊಡುವವರಿಗೆ ಮಾತ್ರ ಸಿಗುವುದು, ಬರೀ ಇಸ್ಕೊಳ್ಳುವುದಲ್ಲ. ಕೊಡ್ರಿ, ಕೊಟ್ರೆ ನಮ್ಗೆ ಹೆಂಗೆ ಸಿಗೋದು? ಪ್ರೆಸ್ ಡೌನ್, ಶೇಕನ್ ಟುಗೆದರ್, ರನ್ನಿಂಗ್ ಓವರ್. ದೇವರು ನೋಡ್ತಾ ಇದ್ದಾರೆ, ನೀವು ಹೆಂಗೆ ಕೊಡ್ತಾ ಇದ್ದೀರಿ. ನಿಮ್ಮ ಪ್ರಾರ್ಥನೆ ದೇವರು ನೋಡ್ತಾ ಇದ್ದಾರೆ. ನೀವು ಕೊಡುವ ಪ್ರೋತ್ಸಾಹನೆ, ಉತ್ತೇಜನ ದೇವರು ನೋಡ್ತಾ ಇದ್ದಾರೆ. ಪಾಸ್ಟರ್ನ ನೀವೆಷ್ಟು ಪ್ರೀತಿಸುತ್ತಾ ಇದ್ದೀರಿ, ಅವರ ಕೆಲಸಕ್ಕೋಸ್ಕರ ಎಷ್ಟು ಪ್ರಾರ್ಥಿಸುತ್ತಾ ಇದ್ದೀರಿ, ಎಷ್ಟು ಚರ್ಚ್ಗೋಸ್ಕರ ನೀವು ಪ್ರಾರ್ಥಿಸುತ್ತಾ ಇದ್ದೀರಿ, ಇದೆಲ್ಲ ಪಾಸ್ಟರ್ ನೋಡುವುದಿಲ್ಲ, ಆದರೆ ದೇವರು ನೋಡ್ತಾರೆ. ಅದರಿಂದ ನಿಮಗೆ ಆಶೀರ್ವಾದ ಸಿಗುವುದು. ನೀವು ಅರ್ಥ ಮಾಡಿಕೋಬೇಕು. ಇದೇ ನಾವು ದೇವರ ರಾಜ್ಯದಲ್ಲಿ ಬಂದು, ಅಲ್ಲಾಂದ್ರೆ ಚರ್ಚಲ್ಲಿ ಬಂದು ಕೆಲಸ ಮಾಡಬೇಕಾಗಿರುವುದು. ಇದು ಮುಖ್ಯ ದೇವರ ಮಕ್ಕಳೇ. ನೀವು ಒಂದು ಪಾಸ್ಟರನ್ನು ನಿಲ್ಲಿಸುವುದು ತುಂಬಾ ಮುಖ್ಯ. ವಿಶ್ವಾಸಿಗಳು ಚರ್ಚಲ್ಲಿ ಹೋಗಿ ಬರೀ ಪಾಸ್ಟರ್ಸ್ನೇ ಕ್ರಿಟಿಸಿಸಮ್ ಮಾಡುವುದು, ಅಲ್ಲಾಂದರೆ ಅವರ ಜೊತೆ ಫೈಟ್ ಮಾಡುವುದು ಎಲ್ಲ ನೀವು ಹಂಗೆ ಇರಬಾರದು. ಯಾವ ಪಾಸ್ಟರ್ಸ್ ಆದರೂ, ಎಲ್ಲ ಪಾಸ್ಟರ್ಸು ದೇವರ ಕೆಲಸ ಮಾಡ್ತಾರೆ. ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನದ ಭಾರವನ್ನು ಹೊರಲು ದೇವರ ಪ್ರೀತಿ ಮತ್ತು ಶಕ್ತಿಗಾಗಿ ನೀವು ದೇವರಿಗೆ ಕೃತಜ್ಞರಾಗಿಲ್ಲವೇ? ನಿಮಗೆ ಇವತ್ತಿನ ಮೆಸೇಜು ಅರ್ಥವಾಗಿದ್ದರೆ ನಿಮಗೆ ಅರ್ಥವಾಗುತ್ತೆ ದ ಇಂಪಾರ್ಟೆನ್ಸ್ ಆಫ್ ಎ ಚರ್ಚ್ ಫಾರ್ ಯು. ನಿಮಗೆ ಅಂತಹ ಚರ್ಚ್ ಇದ್ದರೆ ನೀವು ದೇವರಿಗೆ ಕೃತಜ್ಞರಾಗಿಲ್ಲವೇ? ನಿಮಗೆ ಕೊಟ್ಟಿರುವ ಆತನ ಚರ್ಚ್ಗಾಗಿ ನೀವು ದೇವರಿಗೆ ಕೃತಜ್ಞರಾಗಿಲ್ಲವೇ? ನೀವು ಯೋಚಿಸಿ. ಈ ಮೆಸೇಜ್ ನಮಗೆ ಎಷ್ಟು ಅರ್ಥವಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಾವಿದು ಅಪ್ಲೋಡ್ ಮಾಡ್ತೇವೆ, ನೀವು ಇನ್ನೊಂದು ಬಾರಿ ಕೇಳಿಕೊಳ್ಳ್ರಿ, ಆವಾಗ ನಿಮಗೆ ಅರ್ಥವಾಗುತ್ತದೆ. ಏನು ಇವತ್ತಿನ ಮೆಸೇಜು? ನಮಗೆಲ್ಲರಿಗೂ ಲೋಕದ ಹೊರೆ ಇದೆ, ಭಾರ ಇದೆ. ದೇವರು ಕರೆದಿದ್ದಾರೆ, ಬನ್ನಿ, ನಾನು ನಿಮಗೆ ಸಮಾಧಾನ ಕೊಡುತ್ತೇನೆ, ನಮಗೆ ಆಶ್ವಾಸ ಕೊಡ್ತೀನಿ ಅಂತ. ನೀವು ಚರ್ಚಲ್ಲಿ ಬಂದಿದ್ದೀರಿ, ಯೇಸುವನ್ನು ಅಕ್ಸೆಪ್ಟ್ ಮಾಡಿದಿರಿ, ಆದರೆ ಸುಮ್ಮನೆ ಬಂದು ಒಂದು ಚೇರಲ್ಲಿ ಕೂತ್ಕೊಂಡು ಹೋಗುವುದಕ್ಕಲ್ಲ ನಿಮ್ಮನ್ನು ಕರೆದಿರುವುದು. ನೀವು ಇನ್ನೊಬ್ಬರ ಹೊರೆಯನ್ನು ಹೊತ್ತುವುದಕ್ಕೆ ದೇವರು ಕರೆದಿರುವುದು ಅಂತ ಅರ್ಥ ಮಾಡ್ಕೋಬೇಕು. ಕೆಲಸ ಮಾಡುವುದಕ್ಕೆ ಕರೆದಿರುವುದು ಒಂದು ದೇವರು ನೀವು ಅರ್ಥ ಮಾಡ್ಕೋಬೇಕು. ಇನ್ನೊಬ್ಬರ ಮೇಲೆ ಸಹಾನುಭೂತಿ ತೋರಿಸುವುದಕ್ಕೆ ದೇವರು ಕರೆದಿರುವುದು.
ಅರ್ಥ ಮಾಡಿಕೊಳ್ಳಿ. ಯಾರಿಗೂ ಸಹಾನುಭೂತಿ ಇದೆಯೋ ಅವರಿಗೆ ದೇವರಿಂದ ತುಂಬ ಕರುಣೆ ಸಿಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಬರೀ ನಿಮ್ಮ ಪ್ರಾಬ್ಲಮ್ಸ್ ಮಾತ್ರ ತುಂಬ ದೊಡ್ಡದು, ನನಗೂ ಮಾತ್ರ ಸಮಸ್ಯೆಗಳಿದೆ ಎಂದು ನೀವು ಯೋಚನೆ ಮಾಡಬಾರದು. ನಿಮಗೆ ಇಂದು ಜಾಸ್ತಿ ಸಮಸ್ಯೆ ಇರುವವರಿದ್ದಾರೆ, ಪಾಸ್ಟರ್ಸ್ಗಳಿಗೆ ಇನ್ನೂ ಜಾಸ್ತಿ ಇದೆ. ನೀವು ಅರ್ಥ ಮಾಡ್ಕೋಬೇಕು. ನೀವು ಸಹಾನುಭೂತಿಯಿಂದ ಒಬ್ಬರನ್ನೊಬ್ಬರು ಹೊರೆಯನ್ನು ಹೊತ್ತಬೇಕು. ಆದರೆ ಮಾತ್ರ ನಿಮ್ಮ ಜೀವನ ಶಾಂತಿಯುತವಾಗಿ ಆಶೀರ್ವಾದವುಳ್ಳದಾಗಿ ಇರುವುದು. ಅರ್ಥ ಮಾಡಿಕೊಳ್ಳಿ ನಾನು ಏನು ಹೇಳಿದೆ ಅಂತೆ. ಮತ್ತೆ ಅದಕ್ಕೋಸ್ಕರ ನೀವು ಟೈಮನ್ನು ಕಳೆಯಬೇಕು. ಬರೀ ಹೊಟ್ಟೆಗೂ ಇರುವ ಆಹಾರಕ್ಕೋಸ್ಕರ ಮಾತ್ರ ನೀವು ದುಡಿಯಬಾರದು. ಆತ್ಮಕ್ಕೆ ಆಹಾರ ಬೇಕು. ನೀವು ಹಿಂಗೆ ಮಾಡಿದರೆ ದೇವರಿಂದ ಕೃಪೆ ಮತ್ತು ಶಕ್ತಿಯನ್ನು ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ನೀವು ಸಾಯುವ ತನಕ, ಸ್ವರ್ಗದಲ್ಲಿ ಸೇರುವ ತನಕ ನಿಮಗೆ ದೇವರ ಶಕ್ತಿ ಯಾವಾಗಲೂ ಇರ್ತದೆ ಅಂತ ಅರ್ಥ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನೀವು ದಣದು ಅನುಮಾನಪಟ್ಟು ಏನು ಟೆಸ್ಟಿಮನಿ ಇಲ್ಲ, ಮನೆಯಲ್ಲಿ ದುಃಖ, ಎಲ್ಲಿ ಹೋಗಿದ್ದರೂ ದುಃಖ, ಹಂಗೆ ನೀವು ಇರ್ತೀರಿ. ಹಂಗಿರಬಾರದು. ದೇವರ ಚರ್ಚು ಇಲ್ಲದೆ ನೀವು ಇಂದಿನವರೆಗೂ ಹೇಗೆ ಬದುಕಬಹುದಿತ್ತು ಈ ಬಗ್ಗೆ ಯೋಚಿಸಿ. ದೇವರ ಚರ್ಚ್ ಇಲ್ಲದೆ ಇಂದಿನವರೆಗೂ ಹೇಗೆ ನೀವು ಬದುಕಬಹುದಿತ್ತು ಯೋಚಿಸಿ. ಸ್ವಲ್ಪ ಯೋಚಿಸಬೇಕು. ಸುಮ್ಮನೆ ಬಂದು ಗೊಣಗಬಾರದು. ದೇವರು ನಿಮ್ಮನ್ನು ಕರೆದಿದ್ದಾರೆ. ಅವತ್ತಿನಿಂದ ದೇವರು ನಿಮಗೆ ಏನೇನು ಮಾಡಿದ್ದಾರೆ, ಎಲ್ಲಿಂದ ಮಾಡಿದ್ರು? ಚರ್ಚಿನಿಂದ ಅಲ್ಲವೇ? ಬರೀ ಜ್ಞಾನ ಸ್ನಾನ ತಕ್ಕೊಂಡು ನೀವು ಮನೆಯಲ್ಲಿ ಕುದ್ದಿದರ ಅವರ ಹತ್ರ ಹೋಗಿ, ಅವರ ಕಷ್ಟ ಇನ್ನೂ ಜಾಸ್ತಿ ಆಗ್ತಾ ಇದೆ. ಯಾರು ದೇವರ ಕೆಲಸ ಮಾಡ್ತಾ ಇದ್ದಾರೋ ಇದೇ ದೇವರ ಕೆಲಸ. ಸಹಾನುಭೂತಿ ತೋರಿಸಿರಿ, ಒಬ್ಬೊಬ್ರಿಗೊಬ್ರು ಸಹಾನುಭೂತಿ ತೋರಿಸಿರಿ. ಈ ಲೋಕದಲ್ಲಿ ಇರುವವರಿಗೆ ಸಹಾನುಭೂತಿ ತೋರಿಸಿರಿ. ಎಲ್ಲರೂ ಈ ಕಷ್ಟದಿಂದ ಹೋಗ್ತಾ ಇರುವರು, ಹೋಗಿ ನನ್ನ ಹತ್ರ ಕರ್ಕೊಂಡ್ಬನ್ರಿ. ನಾನು ಅವರನ್ನು ಕ್ರಿಶ್ಚಿಯನ್ನರು ಮಾಡೋಕಲ್ಲ ನಾನು ಕರೆದಿರುವುದು, ಅವರಿಗೆ ಒಳ್ಳೆ ಜೀವನ ಕೊಡುವುದಕ್ಕೆ. ಹೋಗಿ ಹೇಳ್ರಿ, ಸಹಾನುಭೂತಿ ತೋರಿಸಿದಿ. ಹೊರಗಡೆ ಇರುವವರಿಗೆ ಸಹಾನುಭೂತಿ ತೋರಿಸಿದಿ, ಒಳಗಡೆ ಇರುವವರಿಗೆ ಸಹಾನುಭೂತಿ ತೋರಿಸಿರಿ. ಪಾಸ್ಟರ್ ಮೇಲೆ ಸಹಾನುಭೂತಿ ತೋರಿಸ್ರಿ. ನಿಮಗಿದೆಯಾ ಸಹಾನುಭೂತಿ? ಇದೆಯಾ ದೇವರ ಮಕ್ಕಳೇ? ಇವತ್ತಿನಿಂದ ಆ ಸಹಾನುಭೂತಿಯನ್ನು ಬಳಸಿಕೊಳ್ಳಿ. ಆದರೆ ಹಂಗೆ ನೀವು ಸಹಾನುಭೂತಿ ಬಳಸಿಕೊಂಡು ಒಬ್ರಿಗೊಬ್ರು ನೀವು ಕೆಲಸ ಮಾಡಿದರೆ ಅದೇ ದೇವರ ಕೆಲಸ. ಈ ಲೋಕದಲ್ಲಿ ನಿಮಗೆ ಕೆಲಸ ಇದ್ದರೆ, ಒಳ್ಳೆಯ ಕೆಲಸ ಇದ್ದರೆ, ಐ ಆಮ್ ಸೇಫ್, ಐ ಆಮ್ ಸೇಫ್. ಒಳ್ಳೆ ಎಜುಕೇಶನ್ ಆಯಿತು, ಒಳ್ಳೆ ಕಂಪನಿಯಲ್ಲಿ ಜಾಬ್ ಸಿಕ್ತು, ಪೆನ್ಷನ್ ಎಲ್ಲ ಬರ್ತಾನೇ ಇರ್ತದೆ. ಐ ಆಮ್ ಸೇಫ್. ಅಲ್ಲಾಂದ್ರೆ ನಮ್ಮ ಮಗ ತುಂಬಾ ಸೇಫು. ನಿಮ್ಮ ಮಗ ದೇವರ ರಾಜ್ಯದಲ್ಲಿ ಸೇಫ್ ಇದೆಯಾ ಅಂತ ನೋಡಿಕೊಳ್ಳ್ರಿ. ನೀವು ದೇವರ ರಾಜ್ಯದಲ್ಲಿ ಸೇಫ್ ಇದೆಯಾ ಅಂತ ನೋಡಿಕೊಳ್ಳಿ. ಅರ್ಥ ಮಾಡಿಕೊಳ್ಳಿ. ನೀವು ಪ್ರಾರ್ಥಿಸಿ, ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿ, ದೇವರ ಕಡೆಗೆ ಕೃತಜ್ಞರಾಗಿ ನೀವು ಜೀವನ ಮಾಡಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.